ವಂದನೆಗಳು. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ತಂದೆ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ನಿಮಗೆ ಸ್ತೋತ್ರಗಳು ತಂದೆ. ಅದೇ ರೀತಿಯಲ್ಲಿ ಆತ್ಮೀಯರೆಲ್ಲರೂ ಕುಟುಂಬ ಸಹಿತವಾಗಿ ನಿಮ್ಮ ಮಕ್ಕಳು ಸಭೆಯಾಗಿ ಈ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಸೇರಿದ್ದಾರೆ. ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ದೇವ, ನೀವು ನಿಮ್ಮ ಕೃಪೆ ಮೂಲಕ, ನಿಮ್ಮ ಆಶೀರ್ವಾದದ ಮೂಲಕ ನಿಮ್ಮ ಮಕ್ಕಳನ್ನ ಎಲ್ಲರನ್ನು ಕಾಪಾಡ್ತಾ ಇದ್ದೀರಾ, ನಡೆಸ್ತಾ ಇದ್ದೀರಾ. ಸ್ತೋತ್ರಗಳು. ಪ್ರತಿದಿನಾಲೂ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬೆಳೆಸ್ತಾ ಇದ್ದೀರಾ ತಂದೆ. ಅದಕ್ಕೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ಕೆಲವು ವಿಷಯಗಳನ್ನ ಮಾತನಾಡೋದಕ್ಕೆ ಸಹಾಯ ಮಾಡಿ, ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಎಲ್ಲ ಮಕ್ಕಳನ್ನು ಬಲಪಡಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪಾ ತಂದೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆಶೀರ್ವಾದ ಪಡೆಯಬೇಕಾದರೆ ನಾವು ಹೇಗೆ ಇರಬೇಕು? ದೇವರ ಆಶೀರ್ವಾದವನ್ನು ಪಡೆಯಬೇಕಾದರೆ ನಾವು ಹೇಗೆ ಇರಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಎದುರು ನೋಡ್ತಾ ಇರ್ತೀವಿ. ಅದೇ ಪ್ರಕಾರ ಪ್ರತಿ ಸೇವಕರು, ಭಕ್ತರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ದೇವ ಇವರನ್ನು ಆಶೀರ್ವದಿಸಿ, ಇವರನ್ನು ಆಶೀರ್ವದಿಸಿ, ಇವರನ್ನು ಆಶೀರ್ವದಿಸಿ ಅಂತ. ದೇವರ ಆಶೀರ್ವಾದ, ದೇವರ ಆಶೀರ್ವಾದ, ದೇವರ ಕೃಪೆ. ದೇವರ ಆಶೀರ್ವಾದ ಅಂದ್ರೆ ದೇವರು ಪ್ರತ್ಯೇಕವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಿ, ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿ, ಆಮೇಲೆ ಕೆಲವು ಬಹುಮಾನಗಳನ್ನ ಕೊಡುವಂಥದ್ದು, ಕೆಲವು ಕೊಡುಗೆಗಳು. ದೇವರು ಕೊಡುವಂತ ಕೊಡುಗೆಗಳು, ದೇವರು ಕೊಡುವಂಥದ್ದು ಪ್ರತ್ಯೇಕವಾಗಿ. ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಏನ್ರಿ, ದೇವರ ಬಳಿಯಲ್ಲಿ ನಾವೆಲ್ಲರೂ ಕೇಳ್ತಾ ಇರ್ತೀವಿ. ನಾವು ಏನ್ ಕೇಳಿದ್ರು ಕೂಡ ದೇವರ ಆಶೀರ್ವಾದ ಅದು ಪ್ರತ್ಯೇಕವಾಗಿ. ಆಶೀರ್ವಾದ ಅಂದಾಗ ದೇವ್ರು ಕೊಡುವಂಥದ್ದು, ಅದು ಉಚಿತವಾಗಿ ದೇವ್ರು ಕೊಡುವಂಥದ್ದು. ಆದಾಮನನ್ನ ಹವ್ವಳನ್ನ ಉಂಟು ಮಾಡಿದ ಮೇಲೆ ಅವರಿಗೆ ಆಶೀರ್ವಾದ ಕೊಡ್ತಾರೆ. ಏದೇನು ತೋಟವನ್ನು ಕೊಡ್ತಾರೆ. ಏದೇನು ತೋಟದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಪ್ರೇರೆ ಪ್ರತ್ಯೇಕವಾದಂತದೇನೆಂದ್ರೆ, ನೀವು ಬಹು ಸಂತಾನವುಳ್ಳವರಾಗಿ ಬೆಳೀರಿ ಅಂತ ದೇವರು ಕೊಡುವಂಥದ್ದು. ಆಶೀರ್ವಾದ ಅಂದಾಗ ದೇವರು ಕೊಡುವಂತ ಕೊಡುಗೆಗಳು. ಆಲ್ರೆಡಿ ಲೋಕ ಇದೆಯಲ್ಲ, ದೇವ್ರು ಕೊಟ್ಟತೆ. ಮನುಷ್ಯರೇನೋ ಬೇಡಿಕೊಂಡಿಲ್ಲ, ಮನುಷ್ಯರು ಉಂಟು ಮಾಡಿಲ್ಲ, ತಯಾರು ಮಾಡ್ಕೊಂಡಿಲ್ಲ. ಬಹಳ ವಿಶಾಲವಾದಂತ ಈ ಒಂದು ಜಗತ್ತನ್ನ ದೇವ್ರು ಕೊಟ್ಟಿದ್ದಾರೆ.
ಈ ಲೋಕದಲ್ಲಿ ಬದುಕೋದಿಕ್ಕೆ ಉತ್ತಮ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದು ದೇವರು ಕೊಟ್ಟಂತ ಒಂದು ಅವಕಾಶ. ಅದಕ್ಕೆ ಏನ್ ಹೇಳ್ಬೇಕು ಅಂದ್ರೆ ದೇವರ ಆಶೀರ್ವಾದ ಅಂತ. ಈ ಜಗತ್ತನ್ನ ಉಂಟು ಮಾಡಿದಾರಲ್ಲ, ಜಗತ್ತನ್ನ ಉಂಟು ಮಾಡಿ ನಮ್ಗೆ ಕೊಟ್ಟಿದ್ದಾರೆ ನಮ್ಮೆಲ್ಲರೂ. ಅದು ದೇವರು ಕೊಟ್ಟಂತ ಒಂದು ಆಶೀರ್ವಾದ. ಅದು ಅಲ್ಲದೆ ಈ ಲೋಕದಲ್ಲಿ ಮತ್ತೆ ಇನ್ನು ಕೆಲವು ಪ್ರತ್ಯೇಕವಾಗಿ ಕೊಡುವಂಥದ್ದು. ಆದಾಮನಿಗೆ ಹವ್ವಳಿಗೆ ಬಹು ಸಂತಾನ ಉಳ್ಳವರಾಗಿ ಎಚ್ಚರಿ ಅಂತೇಳಿ ಆಶೀರ್ವಾದ. ಅಂದ್ರೆ ದೇವರು ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಅದರ ತಕ್ಕ ಹಾಗೆ ಅವರಿಗೆ ಮಕ್ಕಳನ್ನ ಕೊಡ್ತಾರೆ, ಮಕ್ಕಳನ್ನ ಪಡೆಯುವಂತ ಭಾಗ್ಯ. ಅದು ಆದಾಮನು ಅವ್ವಳು ಕಷ್ಟಪಟ್ರೆ ಆಗಲ್ಲ. ಆದಾಮನು ಅವ್ವಳು ಮಕ್ಕಳನ್ನ ಪಡಿಬೇಕು ಅಂದ್ಬಿಟ್ರೆ ಆಗಲ್ಲ. ಮಕ್ಕಳನ್ನು ದೇವರು ಕೊಡ್ಬೇಕು, ದೇವ್ರು ಕೊಡ್ಬೇಕು. ಯಾವುದೇ ಆಗ್ಲಿ ದೇವರು ಕೊಡ್ಬೇಕು. ಈ ಲೋಕದಲ್ಲಿ ಪ್ರಿಯರ ದೇವ್ರ ಮುಕ್ತಿರ ದೇವರ ಆಶೀರ್ವಾದ ನಾವೆಲ್ಲರೂ ಪಡ್ಕೋಬೇಕು. ಆತ್ಮಿಕವಾದಂತ ಆಶೀರ್ವಾದವು, ಈ ಆಶೀರ್ವಾದ ಅಂದಾಗ ದೇವರ ಕೊಡುಗೆ, ದೇವರ ಕೊಡುಗೆಗಳು. ಪ್ರಾರಂಭದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಆದಾಮನಿಗೂ ಹವ್ವಳಿಗೂ ಆಶೀರ್ವಾದ. ನೋಹನ ಕಾಲದಲ್ಲಿ ಜಲಪ್ರಳಯ ಬರುತ್ತೆ, ಅದು ಶಾಪ. ಶಾಪ ಅಂದಾಗ ಆದಿಕಾಂಡದಲ್ಲಿ ಕೂಡ ಆದಾಮನಿಗೂ ಅವ್ವಳಿಗೂ ಶಾಪ ಬರುತ್ತೆ, ಭೂಲೋಕಕ್ಕೆ ಶಾಪ ಬರುತ್ತೆ. ನೋಹನ ಕಾಲದಲ್ಲಿ ಟೋಟಲ್ ಭೂಲೋಕದಲ್ಲಿದ್ದಂತ ಮಾನವರನ್ನು ಕೊಂದಾಕುವಂಥದ್ದು. ದೇವ್ರು ಕೊಂದಾಕೋದಕ್ಕೆ ನಿರ್ಣಯ ತಗೊಂಡಿದ್ದಾರೆ. ಕಾರಣ ಘೋರವಾದಂತಹ ಕೃತ್ಯಗಳು. ಅಂದ್ರೆ ದೇವ್ರು ಕೊಟ್ಟಿದ್ದು ಎಲ್ಲವನ್ನ ಅನುಭವಿಸ್ತಾ ಇದ್ದಾರೆ, ದೇವ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಈಗಿನ ಕಾಲದಲ್ಲಿ ಕೂಡ ಸೇಮ್ ಅದೇ ಗುಣ ಉಳ್ಳವರಿದ್ದಾರೆ. ಈಗಿನ ಕಾಲದಲ್ಲಿ ಅದೇ ಗುಣ ಉಳ್ಳವರು, ಅಂತ ಗುಣವುಳ್ಳವರು ಇದ್ದಾರೆ. ದೇವ್ರ ಮೂಲಕ ಆಶೀರ್ವಾದ ಬೇಕು ಅಂತ ಹೇಳಿ ಆಶೀರ್ವಾದ ಒಟ್ಟಲ್ಲಿ ಈ ಲೋಕದಲ್ಲಿ ದೇವರ ಹೆಸರಿನಲ್ಲಿ ಅನೇಕ ಆಶೀರ್ವಾದಗಳನ್ನ ಪಡಿಬೇಕು ಅಂತೇಳಿ ಬಹಳ ಕಷ್ಟಪಡ್ತಾ ಇರ್ತಾರೆ. ದೇವ್ರ ಮೂಲಕ ಆಶೀರ್ವಾದ ಬೇಕು ಅಂತ, ಆದ್ರೆ ದೇವ್ರ ಬಗ್ಗೆ ವಿಚಾರ ಮಾಡಲ್ಲ, ದೇವ್ರ ಬಗ್ಗೆ ಯೋಚನೆ ಇಲ್ಲ. ದೇವ್ರು ಕೊಡ್ಲಿ, ನಾವು ತಗೊಳ್ತೀವಿ ಅಂತೇಳಿ. ದೇವರಿಂದ ಕೊಡ್ಬೇಕು, ದೇವ್ರು ಕೊಡ್ಬೇಕು, ದೇವ್ರು ಕೊಟ್ಟದ್ದನ್ನ ನಾವು ತಗೊಳ್ಬೇಕು, ಅದು ದೇವರ ಆಶೀರ್ವಾದ. ನಾವು ದೇವ್ರಿಗೋಸ್ಕರ ಏನು ಮಾಡಲ್ಲ. ಜನ ಹಾಗೆ ಇದ್ದಾರೆ ಪ್ರೇಯರ್. ದೇವರ ಆಶೀರ್ವಾದವನ್ನು ಪಡಿಬೇಕಾದ್ರೆ ದೇವ್ರು ಹೇಳಿದ್ದನ್ನ ಮಾಡಬೇಕಾಗುತ್ತೆ. ನೋಹನನ್ನು ನೋಡುವಾಗ ಏನ್ರಿ, ದೇವರ ಆಶೀರ್ವಾದ ಅಂದ್ರೆ ಮೊದಲನೇದಾಗಿ ಜನ ನೋಡುವಾಗ, ಲೋಕದಲ್ಲಿದ್ದಂತ ಜನ ನೋಡಿದಾಗ ಒಬ್ರು ಕೂಡ ಸರಿ ಇಲ್ಲ ರೀ. ಚಿಕ್ಕ ಮಕ್ಕಳು ಮೊದಲುಗೊಂಡು, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಾಲಕರು ಮೊದಲುಗೊಂಡು ದೊಡ್ಡವರ ತನಕ ಭ್ರಷ್ಟರಾಗಿದ್ದಾರಂತ ಇರುತ್ತೆ. ಆಗಿನ ಕಾಲದಲ್ಲೇ ಭ್ರಷ್ಟರ ಏನಿರ್ಬೋದು ಆಗಿನ ಕಾಲದಲ್ಲಿ? ನೋಹನ ಕಾಲದಲ್ಲಿ ಭ್ರಷ್ಟರಂದ್ರೆ ಆಗಿನ ಕಾಲದಲ್ಲಿ ಏನಿರ್ಬೋದು ಪ್ರಿಯರೇ? ಈಗಿನ ಕಾಲದಲ್ಲಿ ಇದ್ದ ಹಾಗೆ ಮೊಬೈಲ್ಗಳು, ಟಿವಿಗಳು, ಸಿನಿಮಾಗಳು, ಸೀರಿಯಲ್ಗಳು ಇಂಥದ್ದೇನಾದ್ರೂ ಇದೆಯಾ? ಕೈಯಲ್ಲಿ ಮೊಬೈಲ್ಗಳಿಲ್ಲ, ಕೈಯಲ್ಲಿ ಏನ್ರ ಮನೆಯಲ್ಲಿ ಟಿವಿಗಳು ಇಲ್ಲ, ಸಿನಿಮಾಗಳು ಇಲ್ಲ, ಏನಿರ್ಬೋದು ಆ ತರ ಅಂತ. ಅಂದ್ರೆ ಹೇಗೆ ತಯಾರಾಗಿದ್ದಾರಂದ್ರೆ
ದೇವರು ಕಾಯಿನನಿಗೆ ಒಂದು ವಿಷಯವನ್ನ ಹೇಳಿರ್ತಾರೆ. ಕಾಯಿನ ತಮ್ಮನನ್ನ ಕೊಂದಿರ್ತಾನಲ್ಲ, ತಮ್ಮನನ್ನ ಕೊಂದಾಕಿರೋದರಿಂದ ಕಾಯಿನನಿಗೆ ಶಾಪ ಬರುತ್ತೆ. ಕಾಯಿನನಿಗೆ ಶಾಪ ಬಂದಾಗ ಕಾಯಿನನ್ ಏನ್ ಮಾತಾಡ್ತಾನೆ ಒಂದ್ಸರಿ ನೋಡಿ, ಆದಿಕಾಂಡ 4ನೇ ಅಧ್ಯಾಯ. ಆದಿಕಾಂಡ 4ನೇ ಅಧ್ಯಾಯ. ಪ್ರಿಯರಾದ ದೇವರ ಮಕ್ಕಳೇರ 14ನೇ ವಚನ, 14, 13, 14, 15. 13, ಕಾಯಿನನು 14, 15. ಓದ್ನು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಯೆಹೋವನು, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ, ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಅಂದ್ರೆ ಯೆಹೋವ ದೇವರು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ಕಾಯಿನನನ್ನು ಅಂದ್ರೆ ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿದರು. ಅಂದ್ರೆ ಕಾಯಿನನು ಬಂದು ನನ್ನ ಪ್ರಾಣವನ್ನು, ಅಂದ್ರೆ ಕಂಡೋರೆಲ್ಲ ನನ್ನನ್ನು ಕೊಂದಾಕಬಹುದು ಅಂತೇಳಿ ತನ್ನನ್ನು ತಾನು ಅಂದ್ಕೊಳ್ತಾ ಇದ್ದಾನೆ. ಅಂದ್ರೆ ದೇವರ ಶಾಪ ಬಂದಿದೆ, ಒಟ್ಟಲ್ಲಿ ನಾನು ದೇವರಿಗೆ ವಿರುದ್ಧವಾಗಿ ಪ್ರಾಣ ಹತ್ಯೆ ಮಾಡಿದ್ದೇನೆ ತಿಳ್ಕೊಂಡು ಕಂಡೋರು ನನಗೆ ಕೊಂದಾಗ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾನೆ. ಅಂದಾಗ ದೇವರು ಹೇಳ್ತಾರೆ, ಕಾಯಿನನ ಪ್ರಾಣವನ್ನ ತೆಗೆದವನಿಗೆ 7ರಷ್ಟು ಪ್ರತಿದಂಡನೆ, 7ರಷ್ಟು ಪ್ರತಿದಂಡನೆ ಬರುತ್ತೆ. ಈ ಮಾತನ್ನು ಕಾಯಿನನು ತನ್ನ ಕುಟುಂಬಕ್ಕೆ, ತನ್ನ ಮಕ್ಕಳಿಗೆ, ಅಲ್ಲಿರುವಂತ ಎಲ್ಲರಿಗೂ ದೇವರು ಈ ತರ ಹೇಳಿದ್ದಾರೆ. ಹೆಂಡತಿಗೂ ಮಕ್ಕಳಿಗೂ ಹೇಳುವಾಗ ಬಹಳ ಸಂತಾನ ಆಗುತ್ತೆ ರೀ. ಕಾಯಿನನ ಮೂಲಕ ಕೂಡ ಬಹಳ ಸಂತಾನವಾಗುತ್ತೆ. ಈ ಕಾಯಿನನ ಸಂತಾನದಲ್ಲಿ ಇನ್ನೊಬ್ರು ಬರ್ತಾನೆ. ಏನ್ ಮಾಡ್ತಾರೆ ನೋಡಿ, ಅದರಲ್ಲಿ 4ನೇ ಅಧ್ಯಾಯ 23ನೇ ವಚನ. 4ನೇ ಅಧ್ಯಾಯ 23ನೇ ವಚನ. ಲೆಮೆಕನು ತನ್ನ ಹೆಂಡತಿಯರಿಗೆ ಹೀಗೆಂದನು, ಆದ ಚಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತಮಾಡಿದೆನು. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ, ಲೆಮೆಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ? ಸಾಕು. ಏನ್ ಅಂದ್ಕೊಳ್ತಾ ಇದೀನಿ, ಕಾಯಿನನನ್ನ ಕೊಂದಾಕಿದವನಿಗೆ 7ರಷ್ಟು ಪ್ರತಿದಂಡನೆ ಬಂದ್ರೆ ಲೆಮೇಕನನ್ನು ಕೊಂದಾಕಿದವನಿಗೆ 77ರಷ್ಟು ಪ್ರತಿದಂಡನೆ ಬರುತ್ತದಲ್ಲವೇ? ಅಂದ್ರೆ ಏನ್ ಅರ್ಥ ಏನಿದು? ಅರ್ಥ ಏನ್ ಅರ್ಥ ಇದು? ಕಾಯಿನನಿಗೆ ದೇವರು ಹೇಳಿದ್ದಾನೆ, ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದಾರೆ ದೇವರು. ಲೆಮೇಕನ್ ಕೂಡ ಹೇಳ್ತಾರ ದೇವರು. ಇದು ಲೆಮೇಕನ ಮಾತು, ಇದು ದೇವ್ರ ಮಾತಲ್ಲ. ಇದು ಕಾಯಿನನಿಗೆ 7ರಷ್ಟು ಪ್ರತಿದಂಡನೆ, ಅಂದ್ರೆ ಕಾಯಿನನನ್ನ ಯಾರಾದ್ರೂ ಕೊಂದಾಕಿದ್ರೆ 7ರಷ್ಟು ಪ್ರತಿದಂಡನೆ ಬರ್ಬೇಕಂತೇಳಿ ದೇವ್ರು ಹೇಳಿರುವುದರಿಂದ ಇದನ್ನ ಅಲ್ಲಿ ತನ್ನ ಮಕ್ಕಳಿಗೆ, ತನ್ನ ಸಂತಾನಕ್ಕೆ ಗೊತ್ತಾಗುತ್ತೆ. ಅದರಲ್ಲಿ ಕಾಯಿನನ ಮಗನು ಒಬ್ಬನು ಏನಂತಾರೆ ಗೊತ್ತಾ, ಲೆಮೇಕನು ಯಾರೋ ಒಬ್ಬನು ಕೊಂದಾಕಿದ್ದಾನೆ. ಕಾಯಿನನು ಹೆಬೇಲನನ್ನ ಕೊಂದಾಕಿರುವುದರಿಂದ ಏನ್ ಬಂದಿದೆ?
ಕಾಯಿನನ್ನ ಯಾರಾದ್ರೂ ಕೊಂದಾಕಿದ್ರೆ ಅವನಿಗೆ 7ರಷ್ಟು ಪ್ರತಿದಂಡನೆ. ಇವರು ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ಇವ್ರು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅದು ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳ, ನಮ್ಮಪ್ಪ ಕಾಯಿನನು ತನ್ನ ತಮ್ಮನನ್ನ ಕೊಂದಾಕಿರೋದರಿಂದ ಅಂದ್ರೆ ಕೊಂದಾಕಿರೋದರಿಂದ ದೇವ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಆಜ್ಞೆ ಗೊತ್ತಾ? ಈ ಕಾಯಿನನ್ನ ಯಾರಾದ್ರೂ ಕೊಂದಾಕಿದ್ರೆ 7ರಷ್ಟು ಪ್ರತಿದಂಡನೆ ಬರುತ್ತೆ ಅಂತ. ನಾನು ಲೇಮೇಕನು ಆದಂತ ನಾನು ಇನ್ನೊಬ್ಬನು ಕೊಂದಾಕಿದ್ದೀನಿ, ನನ್ನನ್ನು ಯಾರಾದ್ರೂ ಕೊಂದಾಕಿದ್ರೆ 77ರಷ್ಟು ಪ್ರತಿದಂಡನೆ ಬರುತ್ತೆ ಅಂತೇಳಿ ತನ್ನ ಹೆಂಡತಿಯರಿಗೆ ತಿಳಿಸುವಂಥದ್ದು. ಅಂದ್ರೆ ಯಾರನ್ನಾದ್ರೂ ಕೊಂದಾಕಿದಾಗ ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ, ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳುವಂಥದ್ದು. ಒಬ್ಬರನ್ನ ಕೊಂದಾಕಿದಾಗ, ನರಹತ್ಯೆ ಮಾಡಿದಾಗ ನಮ್ಮನ್ನ ಯಾರು ಮುಟ್ಟಬಾರದು. ಯಾಕೆಂದ್ರೆ ನಮ್ಮಪ್ಪ ಒಬ್ಬನನ್ನ ಕೊಂದಾಕಿರೋದ್ರಿಂದ ನಮ್ಮಪ್ಪನ ಮೇಲೆ ಕೈ ಹಾಕಿದವನಿಗೆ, ಇಲ್ಲ ನಮ್ಮಪ್ಪನ ಕೊಂದಾಕೋದಕ್ಕೆ ಬಂದವನಿಗೆ, ಅವನಿಗೆ 7ರಷ್ಟು ಪ್ರತಿದಂಡನೆ ಬರುತ್ತೆ. ಇವಾಗ ನಾನು ಕೂಡ ಇನ್ನೊಬ್ಬನ ಕೊಂದಾಕಿದ್ದೀನಿ, ನನ್ನ ಮೇಲೆ ಕೈ ಹಾಕಿದರೆ ಅವನಿಗೆ 77ರಷ್ಟು ಪ್ರತಿದಂಡನೆ ಬರುತ್ತೆ ಅಂತೇಳಿ ಇವನು ಅಂದ್ಕೊಳ್ತಾ ಇದ್ದಾನೆ. ಇವನು ಈ ರೀತಿ ಮಾತಾಡುವಾಗ ಇನ್ನೊಬ್ರು ಇನ್ನೇ ಯಾವ ರೀತಿ ಮಾತಾಡ್ಬೋದ? ಆ ಜನ ಯಾರನ್ನಾದ್ರೂ ಕೊಂದಾಕಿದಾಗ ನಮ್ಮನ್ನ ಯಾರು ಮುಟ್ಟಬಾರದು, ಒಂದು ವೇಳೆ ಮುಟ್ಟಿದರೆ ನಿಮ್ಗೆ ಶಾಪ ಬರುತ್ತೆ, ಪ್ರತಿದಂಡನೆ ಬರುತ್ತೆ ಅಂತ ಬೆದರಿಕೆ. ಪ್ರಿಯರ ದೇವರ ಮಕ್ಕಳಿರ, 6ನೇ ಅಧ್ಯಾಯದಲ್ಲಿ ದೇವರ ಒಂದು ವೇದನೆ ನೋಡಿ ಒಂದ್ಸಾರಿ. 6ನೇ ಅಧ್ಯಾಯ 3ನೇ ವಚನದಲ್ಲಿ, 6ನೇ ಅಧ್ಯಾಯ 3ನೇ ವಚನದಲ್ಲಿ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ದರಿಂದ ಮರ್ತ್ಯರೇ, ಅವರ ಆಯುಷು 120 ವರ್ಷವಾಗಿರಲಿ ಅಂತ. ಏನ್ ನೋಡಿದ್ದಾರೆ ದೇವರು? ಭ್ರಷ್ಟತ್ವ ಅಂದ್ರೆ ಇಂಥ ಗುಣಗಳು ಬೆಳೀತಾ ಇದೆ. ಅಂದ್ರೆ ಒಬ್ಬನ ಯಾರಾದ್ರೂ ಕೊಂದಾಕಿದಾಗ ಅವನು ಸಮರ್ಥಿಸ್ಕೊಳ್ತಾ ಇದ್ದಾನೆ, ಅದು ಭ್ರಷ್ಟತ್ವ ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ ಅವರಿಗೆ. ಅದು ವಿರುದ್ಧವಾದಂತ ಕೆಲಸ ಅಂತ ಅರ್ಥ ಆಗ್ತಾ ಇಲ್ಲ. ಪ್ರಾರಂಭದಲ್ಲಿ ಇದ್ದಂತ ಜನ ಹೀಗೆ. ಎರಡನೇದಾಗಿ ಏನಪ್ಪಾ ಅಂದ್ರೆ, ಅವ್ರಿಗೆ ಯಾರು ಇಷ್ಟವಾಗುತ್ತೋ ಮದುವೆ ಮಾಡು. ತಮ್ಗೆ ಯಾರಿಗೆ ಇಷ್ಟ ಆಗುತ್ತೆ, ತಮ್ಮ ಇಷ್ಟ ಏನು? ಈಕೆನಾ, ಆಕೆನಾ, ಆ ಹುಡುಗಿನ, ಈ ಹುಡುಗಿನ? ತಮ್ಗಿಷ್ಟ ಆದವರನ್ನ ಎಂಡರನ್ನಾಗಿ ಮಾಡಿಕೊಂಡರು ಅಂತಿರ್ತಾರೆ. 5ನೇ ವಚನದಲ್ಲಿ ದುಃಖ ಪಡ್ತಾರೆ ಪ್ರೇರೆ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅಂದ್ರೆ ಆಗಿನ ಕಾಲದಲ್ಲಿ ನೊಂದುಕೊಳ್ಳುವಂತ ಕೆಲಸ ಏನಪ್ಪಾ ಅಂತ ನೋಡುವಾಗ, ನರಹತ್ಯೆಗಳು ನಡೀತಾ ಇದೆ ಬಹಳ. ಎರಡನೇದಾಗಿ ಕಂಡವ್ರನ್ನ, ಅವ್ರಿಗೆ ಯಾರನ್ನ ಮಾಡ್ಕೋಬೇಕೋ ಅವ್ರನ್ನ ಮಾಡ್ಕೊಳ್ಬಹುದು. ಭ್ರಷ್ಟತ್ವ ಆಗಿನ ಕಾಲದಲ್ಲಿ ಭ್ರಷ್ಟತ್ವ ತುಂಬಿಕೊಂಡಿದೆ. ಎರಡನೇದಾಗಿ ಎಲ್ಲರನ್ನ ಉಸಿರುಗಟ್ಟಿ ಕೊಂದಾಕೋದಕ್ಕೆ ಸಿದ್ಧರಾಗಿದ್ದಾರಂದ್ರೆ ದೇವರು ಎಂಥ ಕ್ರೂರವಾದಂತ ಜನ ಇರ್ಬೋದು, ನೀವು ಆಲೋಚನೆ ಮಾಡಿ. ಎಂತ ಕ್ರೂರರಾಗಿರ್ಬೋದು. ಯೇಸು ಕ್ರಿಸ್ತರು ಹೇಳ್ತಾರೆ, ಯೇಸು ಕ್ರಿಸ್ತರ ಆಗಮನದಲ್ಲಿ ಕೂಡ, ಅಂದ್ರೆ ಮನುಷ್ಯ ಕುಮಾರನ ಆಗಮನದಲ್ಲಿ ಕೂಡ ನೋಹಾನನ ಕಾಲದಲ್ಲಿ ಇದ್ದ ಹಾಗೆ ಜನರಿರ್ತಾರೆ. ನೋಹಾನನ ಕಾಲದಲ್ಲಿ ಅಂದ್ರೆ ಮದುವೆ ಮಾಡಿಕೊಳ್ತಾರೆ, ಮದುವೆಗೆ ಕೊಡ್ತಾರೆ, ಆಮೇಲೆ ಮನೆಗಳು ಕಟ್ಕೊಳ್ಳೋದಕ್ಕೆ ಮನೆಗಳು, ಮದುವೆಗೋಸ್ಕರ ಚಿಂತೆ,
ದೇವ್ರ ಬಗ್ಗೆ ಏನಿಲ್ಲ, ತಿನ್ಬೇಕು, ಕುಡಿಬೇಕು, ಮದುವೆ ಮಾಡ್ಕೊಳ್ಬೇಕು, ಎಂಜಾಯ್ ಮಾಡ್ಬೇಕಷ್ಟೆ. ಬದುಕಿದೆ, ಈ ಬದುಕು ಯಾರು ಕೊಟ್ಟಿದ್ದವರು ಚಿಂತೆ ಇಲ್ಲ ಇವರಿಗೆ, ಅದ್ರ ದೇವರ ಆಶೀರ್ವಾದ ಬೇಕು. ದೇವ್ರು ಕೊಡ್ಬೇಕು ನಮ್ಗಷ್ಟೇ. ದೇವರಂದ್ರೆ ಕೊಡೋರು ಮಾತ್ರ. ದೇವರಂದ್ರೆ ನಮಗೆ ಕೊಡೋರು ಮಾತ್ರ, ಆಶೀರ್ವಾದ ಕೊಡೋರು ಮಾತ್ರ ಅವರು. ನಾವು ಬೇಡಿದಾಗ ಅವ್ರು ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಅವ್ರು ದೇವರಲ್ಲ. ನಾವೇನಾದ್ರೂ ಬೇಡ್ತೀವ, ಬೇಗ ಕೊಟ್ಬಿಡ್ಬೇಕಷ್ಟೇ. ಎಲ್ಲಿಗಾದ್ರೂ ನಾವು ಹುಡುಗಿ ನೋಡಕ್ ಹೋಗ್ತೀವ ಅಂದ್ರೆ, ಯವನ ಕಾಲದಲ್ಲಿ ಇದ್ದಂತ ಹುಡುಗರು ಹುಡುಗಿ ನೋಡಕ್ ಹೋಗ್ತೀವಿ, ಬೇಗ ನಮ್ಗೆ ಸೆಟ್ ಆಗ್ಬೇಕು. ಹೆಣ್ಣು ಹುಡುಗಿರಿಗೆ ಹುಡುಗರನ್ನ ನೋಡಕ್ ಹೋಗ್ತಾರ, ಬೇಗ ಸೆಟ್ ಆಗ್ಬೇಕು. ದೇವ್ರೆ, ದೇವ್ರೆ, ನಾವು ಹುಡುಗನನ್ನ ನೋಡಕ್ ಹೋಗ್ತಾ ಇದೀವಿ ದೇವ್ರೆ. ಅವ್ರು ಒಳ್ಳೆ ಕುಟುಂಬವಾಗಿರ್ಬೇಕು, ಅವ್ರು ವಿದ್ಯಾವಂತರಾಗಿ ಕುಟುಂಬವಾಗಿರ್ಬೇಕು, ಅವ್ರು ಹಣವಂತರಾಗಿರ್ಬೇಕು. ಮತ್ತೆ ಇವ್ರು ಹೇಗಿರ್ತಾರೆ, ಹೋಗರು ಹೇಗಿರ್ತಾರೆ ಪ್ರಿಯರೇ? ಭಕ್ತರ, ಒಳ್ಳೆ ಭಕ್ತರ, ಸುಮ್ಮನೆ ನಟನೆ ಮಾಡ್ತಾ ಇರ್ತಾರೆ. ಏನ್ರಿ ಇವರೆಲ್ಲರೂ ಹೇಗಿರ್ತಾರಪ್ಪ ಅಂದ್ರೆ, ಒಂದು ರೀತಿಯಲ್ಲಿ ಭ್ರಷ್ಟತ್ವದಲ್ಲಿ ಇರ್ತಾರೆ. ಆದ್ರೆ ಬೇಡಿಕೆಗಳು ಮಾತ್ರ ದೊಡ್ಡ ದೊಡ್ಡ ಬೇಡಿಕೆಗಳಿರುತ್ತೆ. ದೇವ್ರು ಮಾತ್ರ ಏನ್ರಿ ಕೊಡ್ತಾನೆ ಇರ್ಬೇಕು ನಮ್ಗೆ ಅಂತೇಳಿ. ಒಂದ್ ವೇಳೆ ಯಾವ್ದು ಸಕ್ಸಸ್ ಆಗಿಲ್ಲಪ್ಪ ಅಂದ್ರೆ, ದೇವ್ರು ಏನು, ಪ್ರಾರ್ಥನೆ ಮಾಡಿದ್ವಿ, ಆರಾಧನೆ ಮಾಡಿದ್ವಿ, ಕಾಣಿಕೆ ಕೊಟ್ವಿ, ಈ ತರ ಮಾತು ದೇವ್ರ ಮೇಲೆ. ಹೊರಗಡೆ ಹೇಳಿಲ್ಲ ಅಂದ್ರೂ ಕೂಡ ಹೃದಯದಲ್ಲಿ ಈ ತರ ಉಳಿತಾ ಇರುತ್ತೆ ಮಾತುಗಳು. ಹೃದಯದಲ್ಲಿ ಸೈತಾನನ್ ಬಿಡ್ತಾ ಇರ್ತಾನೆ ಬೆಂಕಿ ಬಾಣಗಳನ್ನ. ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಅಂದ್ರೆ ನೋಹನ ಕಾಲದಲ್ಲಿ ಹೇಗಿದೆಯೋ, ಯೇಸು ಕ್ರಿಸ್ತರ ಕಾಲದಲ್ಲಿ ಕೂಡ ಹಾಗೆ ಇರುತ್ತಂತೆ. ಅಂದ್ರೆ ಅಲ್ಲಿ ಹೇಗಿದೆ ಅಂತ ನೋಡುವಾಗ, ಏನ್ರೆ ಆಳವಾಗಿ ಪರಿಶೋಧನೆ ಮಾಡುವಾಗ ನರಹತ್ಯೆ ನಡೀತಾ ಇದೆ. ಅಂದ್ರೆ ದೇವರು ಅವರನ್ನು ನೋಡಿ ಉಸಿರುಗಟ್ಟಿ, ಅಂದ್ರೆ ನೀರಿನ ಮೂಲಕ ಸಾಯಿಸ್ಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದಾರೆ. ಅಂದ್ರೆ ಅಷ್ಟು ದೊಡ್ಡ ನಿರ್ಣಯ, ಅಂದ್ರೆ ಟೋಟಲ್ ಭೂಲೋಕವನ್ನೇ ನೀರಿನ ಮೂಲಕ ಮುಳುಗಿಸ್ತಾರೆ ಅಂದ್ರೆ ಲೆಕ್ಕ ಹಾಕಿ ಪ್ರಿಯರೇ. ಹೇಳ್ತಾರಲ್ಲ, ಅವರು ಹೇಳ್ತಾರೆ, ದೇವರು ಹೇಳ್ತಾರೆ, ತಂದೆಯಾದ ದೇವರೇ ಮಾತಾಡ್ತಾರೆ. ಭ್ರಷ್ಟತ್ವ ತುಂಬಿಕೊಂಡಿದೆ ಅಲ್ಲಿ. ಮಹಾ ಶರೀರಗಳು ಅವರು ನೋಡ್ಬೇಕಾದ್ರೆ, ಮಹಾ ಶರೀರಗಳು. 4ನೇ ವಚನದಲ್ಲಿ ನೋಡಿ, ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು. ಮಹಾಶರೀರಗಳು ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಪರಾಕ್ರಮಶಾಲಿಗಳು ಏನ್ ಮಾಡಿದ್ದಾರೆ? ಬೇಟೆಗಾರರು, ಆಮೇಲೆ ಯಾರು ಬಲಹೀನರಿರ್ತಾರೋ ಹೊಡೆದಾಕ್ಬೇಕಂದ್ರೆ ಹೊಡೆದಾಕ್ತಾರೆ, ಕಡ್ದಾಕ್ಬೇಕಂದ್ರೆ ಕಡ್ದಾಕ್ತಾರೆ. ಮತ್ತೆ ಯಾರಿಗೆ ಇಷ್ಟ ಬರುತ್ತೆ, ಆ ಹುಡುಗಿ ಇಷ್ಟ ಆಯ್ತಾ, ಕೇಳದ್ ಏನಿಲ್ಲ, ಹೊಡೆಯೋದು, ಎಳ್ಕೊಂಡು ಹೋಗೋದು. ಭ್ರಷ್ಟತ್ವ, ಭ್ರಷ್ಟತ್ವ. ಮನುಷ್ಯರ ಕೆಟ್ಟತನವನ್ನು ನೋಡಿ ದೇವರು ನೊಂದುಕೊಂಡರು. ಯೇಸು ಕ್ರಿಸ್ತರು 2ನೇ ಆಗದಲ್ಲಿ ಬರುವಾಗ್ಲೂ ಕೂಡ ಹೀಗಿರುತ್ತಂತ ಹೇಳಿದ್ದಾರೆ. ಅಂದ್ರೆ ಇವಾಗಲೂ ಕೂಡ ಪರಿಸ್ಥಿತಿ ಹೇಗಿದೆ ಪ್ರೇರೆ? ಇವಾಗ ಹೇಗಿದೆ? ಯುದ್ಧಗಳ ಮೇಲೆ ಯುದ್ಧಗಳು, ರಾಜ್ಯದ ಮೇಲೆ ರಾಜ್ಯ. ಆಮೇಲೆ ಈಗಿನ ಕಾಲದಲ್ಲಿ ಮಾನಭಂಗಗಳು ಬಹಳ ನಡೀತಾ ಇದೆ, ಸ್ವಲ್ಪ ನಡೀತಾ ಇದೆಯಾ? ಬಹಳ ಏನ್ರಿ ಮಾನಭಂಗಗಳು, ಕೆಡಿಸುವಂಥದ್ದು, ಹಾಳು ಮಾಡುವಂಥದ್ದು, ಹೆಣ್ಣು ಮಕ್ಕಳನ್ನ ಕನಿಕರವಿಲ್ಲದೆ ಸಾಯಿಸುವಂಥದ್ದು, ಕ್ರೂರವಾಗಿ ಕ್ರೂರವಾಗಿ.
ಏನ್ರಿ ಕಿಡ್ನಾಪ್ ಮಾಡ್ತಾರೆ, ರಹಸ್ಯವಾಗಿ ತಗೊಂಡು ಎಲ್ಲೋ ಮೂಲೆಯಲ್ಲಿ ತಗೊಂಡು ಹೋಗ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ, ಒಂದು ರೀತಿಯಲ್ಲಿ, ಮತ್ತೊಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ. ಚಿಕ್ಕ ಮಕ್ಕಳನ್ನು ಕೂಡ ನೋಡದೆ, ಕನಿಕರವಿಲ್ಲದೆ ಗೋಳಾಟ ಇರುತ್ತಲ್ಲ, ಆ ಗೋಳಾಟದಲ್ಲಿ ಕೂಡ ಇವು ಸುಖ ಪಡ್ತವೆ. ಮತ್ತೆ ಏನನ್ಬೇಕು, ಇವು ಕ್ರೂರವಾದಂತ ತೋಳಗಳಲ್ವಾ. ಆ ಮಕ್ಕಳು ಗೋಳಾಡ್ತಾ ಇರ್ತಾರ, ಅಯ್ಯೋ ನಮ್ಮ ಮನೆಗೆ ಹೋಗ್ಬೇಕು, ನಮ್ಮ ತಂದೆ ತಾಯಿಗಳನ್ನ ನೋಡ್ಬೇಕು, ನಮ್ಮನ್ನ ಬಿಟ್ಬಿಡಿ ಅಣ್ಣ ಅಪ್ಪ ಅಂದ್ರು ಕೇಳಲ್ಲ. ಭ್ರಷ್ಟತ್ವ ಭ್ರಷ್ಟತ್ವ ಎನ್ನುವುದು ತುಂಬಿಕೊಂಡಿದೆ. ಮನುಷ್ಯನು ಭ್ರಷ್ಟತ್ವದಲ್ಲಿ ತುಂಬಿಕೊಂಡಿದ್ದಾನೆ. ಸುಖದಗೋಸ್ಕರ ಬಹಳ ತವಕ ಪಡ್ತಾ ಇರ್ತಾನೆ, ಬಹಳ ಯೋಚನೆ ಮಾಡ್ತಾ ಇರ್ತಾನೆ, ಏನ್ ಮಾಡಿದ್ರೆ ಸುಖ ತೀರುತ್ತೆ ಅಂತ. ಆ ರೀತಿ ಮನುಷ್ಯನು ತಯಾರಾಗಿದ್ದಾನೆ, ಕ್ರೂರನಾಗಿದ್ದಾನೆ, ಮನುಷ್ಯನು ಮೃಗನಾಗಿದ್ದಾನೆ. ಇದ್ರ ಆಶೀರ್ವಾದ ಬರುತ್ತಾ, ಶಾಪ ಹುಟ್ಟುತ್ತಾ? ಇಂಥ ಮನುಷ್ಯರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಪ್ರಿಯರಾದ ದೇವರ ಮುಟ್ಟಿರ, ದೇವರ ಮೂಲಕ ಆಶೀರ್ವಾದವನ್ನು ಪಡಿಬೇಕು ಎಂಬುವಂತ ಹಂಬಲ ಇದೆ, ಅದರ ತಕ್ಕ ಹಾಗೆ ಕ್ರಿಯೆಗಳಿಲ್ಲ, ಅದರ ತಕ್ಕ ಹಾಗೆ ಬದುಕುಗಳಿಲ್ಲ. ನೋಹಾನ್ ನೋಡ್ತಾರೆ, ನೋಹಾನನನ್ನ ದೇವರು, ಮಗನೇ ನೋಹಾನನೇ, ಈ ಕಾಲದಲ್ಲಿ ನೀನು ಮಾತ್ರ ನೀತಿವಂತನಾಗಿದ್ದೀಯಾ, ನೀತಿವಂತನಾಗಿದ್ದೀಯಾ. ನೋಹಾನನೇ, ನನ್ ಮಾತನ್ನ ಕೇಳು, ಒಂದು ನಾವೆಯನ್ನ ಕಟ್ಟಿ. ತಕ್ಷಣ ವಿಧೇಯನಾಗ್ತಾನೆ. ಆಯ್ತು ದೇವ್ರೆ, ದೇವ್ರ ಅಳತಿ ಕೊಡ್ತಾನೆ, ಆಳ್ತಿ ಪ್ರಕಾರ ನಾವು. ಅಂದ್ರೆ ಆ ಕಾಲದಲ್ಲಿ ಭ್ರಷ್ಟತ್ವ ತುಂಬಿರುವಂತದ್ದು ನೋಹಾನನ್ ಗೊತ್ತು. ದೇವರು ದೇವರ ಸ್ವರ ಬಂದಿದೆ. ಅವಾಗ ನಾವೇನ ಕಟ್ಕೊಳ್ಳುವಾಗ ಪ್ರಿಯರ ದೇವ್ರ ಮುಟ್ಟಿರ ಗಮನಿಸ್ಬೇಕು. ದೊಡ್ಡ ನಾವೇ ಅಂದ್ರು ಅಳತಿ ಹೇಳ್ತಾರೆ, ಅದ್ರ ಪ್ರಕಾರ ಕಷ್ಟಪಡ್ತಾರೆ. ಅದ್ರ ಪ್ರಕಾರ ಕಷ್ಟಪಡುವಾಗ ಏನ್ರಿ, ಮನೆಯಲ್ಲಿ ಹೆಂಡತಿ ಆಗಿರ್ಬೋದು, ಮನೆಯಲ್ಲಿ ಮಕ್ಕಳು ಆಗಿರ್ಬೋದು, ಸೊಸೆಯರಾಗಿರ್ಬೋದು ಸಹಾಯ ಮಾಡಿದಾರಪ್ಪ ಅಂತ ನೋಡುವಾಗ ಏನ್ರಿ, 3 ಮಕ್ಕಳು ಜೊತೆಯಾಗಿದ್ದಾರೆ, 3 ಸೊಸೆಯರು ಜೊತೆಯಾಗಿದ್ದಾರೆ. ನೋಹಾನನಿಗೆ ಎಲ್ಲರೂ ಕೂಡ ಅಂದ್ರೆ ಮಕ್ಕಳು ಸೊಸೆಯರು ಸಹಕಾರ ಮಾಡಿದ್ದಾರೆ. ಸೊಸೆಯರಲ್ಲೂ ಕೂಡ ವಿಭೇದ ಕಾಣ್ತಾ ಇಲ್ಲ ಅಲ್ಲಿ, ಬೇರೆ ರೀತಿಯಲ್ಲಿ ಮಾತುಗಳು ಕಾಣ್ತಾ ಇಲ್ಲ ಅಲ್ಲಿ. ಸೊಸೆಯರು ಕೂಡ ತನ್ನ ಮಾವನಿಗೆ ಒಳಪಟ್ಟಿದ್ದಾರೆ, ಅಂದ್ರೆ ಮಾತನ್ನ ಕೇಳ್ತಾ ಇದ್ದಾರೆ, ಕೆಲಸದಲ್ಲಿದ್ದಾರೆ. ನಾವೇ ಕಟ್ಟಬೇಕಂದ್ರೆ ಸುಲಭನಾ ಪ್ರಿಯರೇ? ದೊಡ್ಡ ನಾವೇ. ಹೊರಗಡೆ ಇದ್ದಂತ ಜನ ಹೇಗಿದ್ದಾರೆ? ಭ್ರಷ್ಟತ್ವದಲ್ಲಿದ್ದಾರೆ. ಇವ್ರು ನಾವೇ ಕಟ್ಟುವಾಗ ಏನ್ರಿ, ಜನ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರಲ್ಲ. ಮಕ್ಕಳ ಬಳಿಯಲ್ಲಿ ಏನು ನಿಮ್ಗೆ ಅದ್ರ ಬುದ್ಧಿ ಜ್ಞಾನ ಇದೆಯಾ? ಮುದುಕನಿಗೆ ಬುದ್ಧಿ ಜ್ಞಾನ ಇಲ್ಲ, ನಿಮ್ಗೇನಾಗಿದೆ ಅಂತಾರ ಅನ್ನಲ್ವಾ? ಹೋಗ್ಲಿ, ಸೊಸೆಯರಿಗೆ ಹೆಣ್ಮಕ್ಳ ಮೂಲಕ ಬರುತ್ತಾ? ಏನಮ್ಮ ನಿಮ್ಗೇನಾದ್ರೂ ಬುದ್ಧಿ ಜ್ಞಾನ ಇದೆಯಾ? ನಿಮ್ಮ ಮಾವನಿಗೆ ಏನು ಬುದ್ಧಿ ಜ್ಞಾನ ಇಲ್ಲ, ನಿಮ್ಮ ಮಾವನಿಗೇನು ಬುದ್ಧಿ ಜ್ಞಾನ ಇಲ್ಲ. ಏನೋ ಇಲ್ಲಿ ನಾವೇ ಕಟ್ತಾ ಇದ್ದಾನೆ, ದೇವರೇನು ಮಳೆ ತರಿಸ್ತಾರಂತೆ, ಎಲ್ಲ ಜಲಪ್ರಳಯ ನಾಶ ಮಾಡ್ತಾರಂತೆ, ಸುಮಾರು ವರ್ಷಗಳಾಯ್ತು ಕಟ್ತಾನೇ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಮಳೆ ಬರುತ್ತೆ ಏನೋ ಬರುತ್ತೆ ಅಂತ ಹೇಳ್ತೀವಿ. ಇವೆಲ್ಲ ಕಥೆಗಳು. ಏನ್ ನಂಬ್ತಾರ? ಯಾರಾದ್ರೂ ನಂಬಕ್ ಆಗುತ್ತಾ? ಯಾವ ರೀತಿ ಶೋಧಿಸ್ಬೋದು ಮಕ್ಕಳನ್ನು, ಸೊಸೆಯರನ್ನು? ಮೊದಲನೇದಾಗಿ ನೋಹಾನನಿಗೆ ಟಾರ್ಚರ್ ಕೊಡ್ತಾರೆ. ಮೊದಲನೇದಾಗಿ ನೋಹಾನ ದೇವರ ಧ್ಯಾನದಲ್ಲಿ ವರ್ಕ್ ಮಾಡ್ತಾನೆ ಇರ್ತಾನೆ. ಮಕ್ಕಳು ಕೂಡ ಹೇಳಿದ್ದಾನೆ, ಈ ತರ ಇದೆ, ದೇವ್ರು ಈ ತರ ದರ್ಶನ ಕೊಟ್ಟಿದ್ದಾರೆ ಹೇಳಿರ್ತಾರೆ. ಹೇಳದೆ ಅವರು ವರ್ಕ್ ಮಾಡಕ್ ಆಗಲ್ಲ. ತಂದೆಯ ಮೇಲೆ ಬಹಳ ನಂಬಿಕೆ ಇದೆ ಅವರಿಗೆ, ಮಕ್ಕಳಿಗೂ ಸೊಸೆಯರಿಗೂ ಹೆಂಡತಿ ಕೂಡ. ಇವ್ರೇನಿದ್ರು ನೀತಿವಂತರು, ಇವ್ರು ಕರೆಕ್ಟೇ ಇರ್ತಾರೆ. ನಮ್ಮ ಯಜಮಾನ ಹೆಂಡತಿ, ನಮ್ಮ ತಂದೆ ಪರ್ಫೆಕ್ಟ್ ಅಂತೇಳಿ ಮಕ್ಕಳು, ನಮ್ಮ ಮಾವ ಪರ್ಫೆಕ್ಟ್ ಅಂತೇಳಿ ಸೊಸೆಯರು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ.
ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ವಿಧೇಯರಾಗ್ತಾರೆ. ಹೊರಗಡೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡಿದ್ರು ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಈಗಿನ ಕಾಲದಲ್ಲಿ ಹೇಗಿರುತ್ತೆ ಪ್ರಿಯ, ಒಂದು ಕುಟುಂಬ, ಆ ಕುಟುಂಬದಲ್ಲಿ ಮಕ್ಕಳು ಸೊಸೆಯರು ಇದ್ದಾಗ ಹೇಗಿರುತ್ತೆ ಪ್ರಿಯರೇ? ಚಿಕ್ಕ ಒಂದು ಜೀವಿತದಲ್ಲಿ ಮುಂದೆ ನಡಿಬೇಕಾದ್ರೆ ಒಂದು ರೀತಿಯಲ್ಲಿ ಕಿರಿಕಿರಿಗಳಿರುತ್ತೆ. ಆದ್ರೆ ಯಾರು ಶ್ರೇಷ್ಠರಾಗ್ತಾರೆ ಗೊತ್ತಾ? ಯಾರು ಶ್ರೇಷ್ಠರಾಗ್ತಾರೆ ಗೊತ್ತಾ? ದೇವರಿಗೆ ಒಳಪಟ್ಟು, ದೇವರಿಗೆ ವಿಧೇಯರಾಗಿ, ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ಕೊಂಡು, ಸೊಸೆಯರನ್ನು ಪ್ರೀತಿಸ್ಕೊಂಡು, ಕುಟುಂಬದಲ್ಲಿ ಯಾರಿರ್ತಾರೋ ಎಲ್ಲರನ್ನು ನಡೆಸ್ಕೊಂಡು ಹೋಗುವಂತ ತಂದೆ ತಾಯಿಗಳಿದ್ರೆ ಒಳ್ಳೆಯವರು, ಶ್ರೇಷ್ಠರು. ಅದೇ ಪ್ರಕಾರ ಮಕ್ಕಳು ಹೆಂಡತಿಯರನ್ನ ಪ್ರೀತಿಸ್ಕೊಂಡು, ತಂದೆ ತಾಯಿಗಳನ್ನ ಪ್ರೀತಿಸಿ, ಒಟ್ಟಲ್ಲಿ ದೇವರೊಂದು ಧ್ಯಾನದಲ್ಲಿ ಹೋಗ್ತಾರೆ ನೋಡಿ, ಅವರು ಶ್ರೇಷ್ಠವಾದಂತ ಕುಟುಂಬವಾಗುತ್ತೆ. ಶ್ರೇಷ್ಠವಾದಂತ ಕುಟುಂಬ, ಉತ್ತಮವಾದಂತ ಕುಟುಂಬ, ಅದು ಆಶೀರ್ವಾದ ಹೊಂದಿರುವಂತ ಕುಟುಂಬ. ಅದು ಆಶೀರ್ವಾದ ಹೊಂದಿರುವಂತ ಕುಟುಂಬ ಏನ್ರಿ, ಅಂತಹ ಕುಟುಂಬಗಳು ದೇವ್ರಿಗೆ ಬೇಕು, ದೇವ್ರಿಗೆ ಬೇಕು. ನೋಹಾನನ ಕುಟುಂಬ ನೋಡಿ, ಲೋಕದಲ್ಲಿ ಅನೇಕರು ಆ ಕಡೆ ಈ ಕಡೆ ಹಿಂಸೆ ಕೊಡ್ತಾ ಇದ್ದಾರೆ, ಶೋಧನೆ ಕೊಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ನಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರೆ ದೇವರು ಅದನ್ನ ಮಾಡ್ಕೊಂಡು ಹೋಗೋಣ, ಅದನ್ನ ಮಾಡೋಣ ಅಂತೇಳಿ ಒಳ್ಳೆ ಮನಸ್ಸಿನಿಂದ ಸೊಸೆಯರು ಕೂಡ ಏನ್ರಿ ಸಹಕಾರ ಮಾಡಿದ್ದಾರೆ. ಮಕ್ಕಳು, ಸೊಸೆಯರು, ಈ ಕಡೆ ಹೆಂಡತಿ, ನೋಹನನ ಹೆಂಡತಿ, ಒಳ್ಳೆ ರೀತಿಯಿಂದ ಅದ್ಭುತವಾಗಿ ದೇವರು ಹೇಳಿರೋ ಪ್ರಕಾರ ನಾವೇನ ಕಟ್ತಾರೆ. ನಾವೇನು ಕಟ್ಟಬೇಕಾದ್ರೆ ಏನೋ 1 ತಿಂಗಳ, 2 ತಿಂಗಳ, 1 ವರ್ಷ, 2 ವರ್ಷದಲ್ಲಿ ಮುಗುದಿಲ್ಲ. ಅದು ಸುಮಾರು ವರ್ಷಗಳು, 100 ವರ್ಷ ಟೈಮ್ ಹಿಡಿಯುತ್ತೆ ಅದನ್ನ. ಅಂದ್ರೆ 1 ವರ್ಷ ಆ ಕಡೆ ಈ ಕಡೆ. ಪ್ರಿಯರಾದ ದೇವರ ಮಕ್ಕಳಿರ, ನೋಹಾನನಿಗೆ 500 ವರ್ಷದಲ್ಲಿ ದರ್ಶನ ಬರುತ್ತೆ. ನೋಹಾನನಿಗೆ 500 ವಯಸ್ಸಿನಲ್ಲಿ, ಯೋಹಾನನಿಗೆ ವಯಸ್ಸು 500 ಆಗಿರುತ್ತೆ, ಅವಾಗ ದರ್ಶನ ಬರುತ್ತೆ. ನಾವೇ ಕಟ್ಟೋದು ಮುಗಿದು ಆದ್ಮೇಲೆ ವಯಸ್ಸು ಎಷ್ಟಿರುತ್ತೆ ಗೊತ್ತಾ? 600 ವರ್ಷ. ಈ ಲೆಕ್ಕದ ಪ್ರಕಾರ ನೋಡುವಾಗ ಸುಮಾರು 100 ವರ್ಷ ಟೈಮ್ ಹಿಡಿಯುತ್ತೆ. ಅಷ್ಟು ದೊಡ್ಡ ನಾವಿಯನ್ನ ಅವರು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟುವಾಗ ಅನೇಕ ನಿಂದನೆಗಳು ಬರುತ್ತೆ. ಆ ನಿಂದನೆಗಳನ್ನ ಏನ್ರಿ, ಮೊದಲನೇದಾಗಿ ಕಷ್ಟ ಪಡ್ಬೇಕಂದ್ರೆ ದೊಡ್ಡ ಸಾಹಸ. ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಎಲ್ಲೋ ಅರಣ್ಯದಲ್ಲಿ ಹೋಗಿ ಕಡ್ದಾಕೊಂಡು ಲೇವಲ್ ಮಾಡ್ಕೊಂಡು ಒತ್ಕೊಂಡು ಬರಬೇಕು, ಮತ್ತೆ ನಾವೇ ಕಟ್ಟಬೇಕು. ಅದಕ್ಕೆ ಮೊಳೆಗಳನ್ನ, ಅಂದ್ರೆ ಕಬ್ಬಿಣದ ಮೂಲಕ ಮೊಳೆಗಳನ್ನ ತಯಾರು ಮಾಡ್ಕೋಬೇಕಲ್ಲ ಅವ್ರು, ದೊಡ್ಡ ದೊಡ್ಡ ಮೊಳೆಗಳನ್ನ. ಮತ್ತೆ ಕಬ್ಬಿಣವನ್ನು ಕೂಡ ತಯಾರು ಮಾಡ್ಕೋಬೇಕು. ಈಗಿನ ಕಾಲದಲ್ಲಿ ಇದ್ದ ರೀತಿಯಲ್ಲಿ ಅನುಕೂಲ ಕಬ್ಬಿಣದ ಫ್ಯಾಕ್ಟ್ರಿಗಳಿದೆಯಾ? ಹಗ್ಗದ ಫ್ಯಾಕ್ಟ್ರಿಗಳಿದೆಯಾ? ಹಗ್ಗವನ್ನು ತಯಾರು ಮಾಡ್ಕೊಳ್ಬೇಕು, ಕಬ್ಬಿಣವನ್ನು ತಯಾರು ಮಾಡ್ಕೊಳ್ಬೇಕು, ಮರಗಳನ್ನ ತಗೊಂಡು ಬರ್ಬೇಕು, ಕೆತ್ತಬೇಕು, ಲೇವಲ್ ಮಾಡ್ಕೋಬೇಕು. ನೋಹಾನನು ಒಬ್ನೇ ಇದ್ರೆ ಆಗುತ್ತಾ? ನೋಹಾನನು ಕಷ್ಟ ಪಡ್ತಾ ಇದ್ದಾನೆ, ಮಕ್ಕಳು ಕಷ್ಟ ಪಡ್ತಾ ಇದ್ದಾರೆ, ಸೊಸೆಯರು ಕಷ್ಟ ಪಡ್ತಾ ಇದ್ದಾರೆ. ಏನ್ರಿ, ಮಾವನಿಗೆ ಒಳಪಟ್ಟು ವಿಧೇಯರಾಗಿ ಸೊಸೆಯರು, ತಂದೆಗೆ ಒಳಪಟ್ಟು ಮಕ್ಕಳು, ಅದ್ಭುತ ರೀ, ಅವರಿಗೆ ಆಶೀರ್ವಾದ ಬರುತ್ತೆ ನೋಡಿ. ಪ್ರಿಯರಾದ ದೇವರ ಮಕ್ಕಳಿರ, 9ನೇ ಅಧ್ಯಾಯದಲ್ಲಿ, ಆದಿಕಾಂಡ 9ನೇ ಅಧ್ಯಾಯ, ಆದಿಕಾಂಡ 9ನೇ ಅಧ್ಯಾಯ, ಪ್ರಿಯರಾದ ದೇವರ ಮಕ್ಕಳಿರ, ಒಂಬತ್ತನೇ ಅಧ್ಯಾಯ 1ನೇ ವಚನ ಓದಮ್ಮ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಸರ್, ಮುಂದೆ ಓದೋದಾ?
ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವ ಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಹ್ಮ್ ನೋಡಿದ್ರ, ಅಂದ್ರೆ ನೋಹಾನನಿಗೆ ಆಶೀರ್ವಾದ ಬರಬೇಕು. ಈ ಆಶೀರ್ವಾದ ಸುಮ್ನೆ ಬಂದಿದೆಯಾ? ಹೇಳ್ಬೇಕು. ಈ ಆಶೀರ್ವಾದ ಸುಮ್ನೆ ಬಂದಿದೆಯಾ? ಈ ಆಶೀರ್ವಾದವನ್ನು ಪಡ್ಕೊಳ್ಬೇಕಂದ್ರೆ, ದೇವರ ಮೂಲಕ ಪ್ರತ್ಯೇಕವಾದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ಸುಮಾರು ವರ್ಷಗಳು ಕಷ್ಟಪಟ್ಟಿದ್ದಾರೆ ಅವರು. ಲೋಕದಲ್ಲಿದ್ದಂತ ಎಲ್ಲಾ ಜನರಿಗೆ ಶಾಪ ಬಂದಿದೆ. ಎಲ್ಲರೂ ಜಲಪ್ರಳಯದ ಮೂಲಕ ನಾಶವಾಗ್ತಾರೆ. ಒಂದೇ ಒಂದು ಕುಟುಂಬ ನೀರಿನ ಮೂಲಕ ಉಳ್ಕೊಳ್ಳುತ್ತೆ. ಏನ್ರಿ? ಅವ್ರಿಗೆ ಆಶೀರ್ವಾದ ಕೊಡ್ತಾರೆ ದೇವರು. ದೇವರು ಆಶೀರ್ವಾದ ಮಾಡಿ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಬೇಕು ಅಂತ. ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿ ಅಂತ. ಇವಾಗ ನೋಡಿ, ಚಿಕ್ಕ ವಿಷಯ ಏನ್ರಿ, ಬೈಕ್ ಬಂತು ನನಗೆ ಆಶೀರ್ವಾದ, ಸೈಕಲ್ ಬಂತು ನನಗೆ ಆಶೀರ್ವಾದ, ಟಿವಿ ಬಂತು ನನಗೆ ಆಶೀರ್ವಾದ. ಇರ್ಲಿ, ಹೇಳ್ಕೊಳ್ತೀವೋ ಆಯ್ತು, ದೇವ್ರ ಕೃಪೆ ಮೂಲಕ ಬಂದಿದೆ ಅಂತ ಹೇಳ್ಕೊಳ್ಳೋಣ, ತಪ್ಪೇನಿಲ್ಲ. ಇದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗೋದಲ್ಲ, ಇದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗೋದು ಸರಿನಾ? ದೇವ್ರ ಕೃಪೆ ಮೂಲಕ ನಮ್ಗೆ ಉದ್ಯೋಗ ಬಂತು, ದೇವ್ರ ಸ್ತೋತ್ರ ಇರ್ಲಿ. ಇಲ್ಲ ಚಿಕ್ಕ ಬೈಕ್ ಬಂತ, ಹೇಳ್ಕೊಳ್ಳಿ, ಇಷ್ಟೇನಾ? ದೇವರು ಪರಲೋಕವನ್ನ ಕೊಡ್ತಾರೆ, ಪರಲೋಕಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದ ಕೊಡ್ತಾರೆ. ದೇವರು ಶ್ರೇಷ್ಠರು ಅಂತೇಳಿ ಆಳವಾಗಿ ಹೋಗ್ಬೇಕಲ್ಲ, ಹೋಗ್ಬೇಕು. ಇಸ್ರಾಯೇಲ್ರಿಗೆ ಒಂದು ಮಾತನ್ನ ಹೇಳ್ತಾರೆ ನೋಡಿ ಒಂದ್ಸರಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ಹೋದ್ರು. ಧರ್ಮೋಪದೇಶ ಕಾಂಡ 28 1ನೇ ವಚನದಿಂದ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ಸಾಕು. ಅಂದ್ರೆ ಇಸ್ರಾಯೇಲ್ರಿಗೆ, ಒಂದು ಕಾಲದಲ್ಲಿ ಇಸ್ರಾಯೇಲ್ ಹೇಳುವಂತ ಮಾತು, ನೀವು ನನ್ನ ಮಾತಿಗೆ ಒಳಪಟ್ಟು ನಾನು ಹೇಳಿದ ಪ್ರಕಾರ ನನ್ನ ಆಜ್ಞೆಗಳಿಗೆ ತಕ್ಕ ಹಾಗೆ ನೀವು ವಿಧೇಯರಾಗಿ ನಡ್ಕೊಂಡ್ರೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಆಶೀರ್ವಾದನೇ ಇರುತ್ತೆ. ನೀವು ಕೆಲಸ ಮಾಡುವಾಗ್ಲೂ ಆಶೀರ್ವಾದ, ನಿಮ್ಮ ಮನೆಯಲ್ಲಿರುವಂತ ದವಸ ಧಾನ್ಯಗಳಿರುತ್ತಲ್ಲ, ದವಸ ಧಾನ್ಯಗಳಾಗಿರುವುದು, ಹಿಟ್ಟು ಆಗಿರುವುದು, ಪುಟ್ಟಿ ಆಗಿರುವುದು, ಹಣ್ಣುಗಳು, ಹಂಪಲಗಳು, ವ್ಯವಸಾಯ, ವ್ಯಾಪಾರ ಏನೇ ಆಗಿರುವುದು, ಪ್ರತಿ ಒಂದರಲ್ಲಿ ನೀವು ಆಶೀರ್ವಾದ ಹೊಂದುತ್ತೀರಾ. ಯಾವಾಗ? ನಾನು ಹೇಳಿದ ಮಾತಿಗೆ ಕೇಳಿ ವಿಧೇಯರಾಗಿ ನಡ್ಕೊಂಡಾಗ. 15ನೇ ವಚನ, 15ರಿಂದ 19ನೇ ವಚನ ನಾನು ಓದ್ತೀನಿ, ಸಮಯ ಇತ್ತು. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಳವಿಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟದರಿಂದ ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ವಿಪತ್ತು, ಕಳವಳ, ಶಾಪ ಇವುಗಳನ್ನುಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ನಿಮ್ಮನ್ನು ಬೇಗನೆ ಅಂದ್ರೆ ಎರಡು, ಒಂದು ಆಶೀರ್ವಾದ, ಮತ್ತೊಂದು ಶಾಪ.
ಒಂದು ಕಾಲದಲ್ಲಿ ಇಸ್ರಾಯೇಲ್ರಿಗೆ ಭೌತಿಕವಾದಂಥದ್ದು ಕೊಡ್ತಾರೆ, ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ನೀವು ವಿಧೇಯರಾದ್ರೆ ಎಲ್ಲದರಲ್ಲಿ ಆಶೀರ್ವಾದ ಕೊಡ್ತೀನಿ. ಎಲ್ಲದರಲ್ಲಿ ನೀವು ವ್ಯವಸಾಯ ಮಾಡ್ತೀರಾ, ಅದ್ಭುತವಾಗಿ ಬೆಳೆ ಬರುತ್ತೆ, ಅದ್ಭುತವಾಗಿ ಬೆಳೆ ಬರುತ್ತೆ. ಪಶುಗಳು ಅದ್ಭುತವಾಗಿ ಅವು ಬೆಳಿತವೆ, ಯಾವ ರೋಗ ಇರಲ್ಲ, ಯಾವ ರೋಗ ಇರಲ್ಲ. ಪುಷ್ಟಿಯುಳ್ಳ ಪಶುಗಳಾಗ್ತವೆ, ಪುಷ್ಟಿಯುಳ್ಳ ಆಹಾರ ಬೆಳೆಯುತ್ತೆ, ದವಸ ಧಾನ್ಯಗಳು. ಅದೇ ಪ್ರಕಾರ ಪ್ರತಿಯೊಂದರಲ್ಲಿ ನಿಮ್ಮ ಸಂತಾನ ಅದ್ಭುತ, ನಿಮ್ಮ ವ್ಯವಸಾಯ ಅದ್ಭುತವಾಗಿರುತ್ತೆ. ಯಾವಾಗಂದ್ರೆ ನೀವು ವಿಧೇಯರಾಗಿ ನಡ್ಕೊಂಡಾಗ. ಇಸ್ರಾಯೇಲ್ರಿಗೆ ದೇವ್ರು ಕೊಟ್ಟದ್ದು, ದೇವ್ರು ಏನು ವಾಗ್ದಾನ ಮಾಡಿದ್ದಾರೋ ಆ ಮಾತಿನ ಪ್ರಕಾರ ದೇವ್ರು ನೆರವೇರಿಸ್ತಾರೆ. ಎರಡು ರೀತಿಲಿ ಆಗತ್ತೆ. ವಿಧೇಯರಾದಾಗ ಅದ್ಭುತವಾಗಿ ಅವ್ರನ್ನ ಕಾಪಾಡ್ತಾರೆ, ಅವಿಧೇಯರಾದಾಗ ನಾಶನ. ನಾಶನ ಅಷ್ಟು ಸುಲಭವಾಗಿ ಬರಲ್ಲ ಏನ್ರಿ, ದೇವ್ ಕೊಟ್ಟಂತ ಆಶೀರ್ವಾದ ಕೂಡ ಅಷ್ಟು ಸುಲಭವಾಗಿ ಬರಲ್ಲ. ಅವ್ರು ವಿಧೇಯರಾಗಿ ನಡ್ಕೊಂಡಾಗ ಆಶೀರ್ವಾದ ಬರುತ್ತೆ, ಅದಕ್ಕೊಂದು ಸಮಯ ಇರುತ್ತೆ. ಅವಿಧೇಯರಾದಾಗ ಮೊದಲನೇದಾಗಿ ಎಚ್ಚರಿಕೆ, ದೇವರ ಎಚ್ಚರಿಕೆ. ನೋಡಿ ಮಕ್ಕಳಿರ, ನೀವು ತಪ್ಪಾಗಿ ನಡ್ಕೊಳ್ತಾ ಇದ್ದೀರಾ, ನಿಮ್ಮ ಬದುಕುಗಳನ್ನ ಸರಿಪಡಿಸ್ಕೊಳ್ರಿ ಮಕ್ಕಳ್ರೆ, ಇಲ್ಲದೆ ಹೋದ್ರೆ ನಿಮಗೆ ಶಾಪ ಬರುತ್ತೆ. ಕುಟುಂಬ ತಪ್ಪಾಗಿ ನಡ್ಕೊಂಡ್ರೆ ಆ ಕುಟುಂಬಕ್ಕೆ, ಊರು ಜನ ತಪ್ಪಾಗಿ ನಡ್ಕೊಂಡ್ರೆ ಆ ಊರಿಗೆ, ಆ ಪಟ್ಟಣ ತಪ್ಪಾಗಿ ನಡ್ಕೊಂಡ್ರೆ ಆ ಪಟ್ಟಣಕ್ಕೆ. ಕುಟುಂಬ, ಊರು, ಆ ಪಟ್ಟಣ ಎಲ್ಲರೂ ಅದ್ಭುತವಾಗಿ ಭಕ್ತಿಯಿಂದ ನಡ್ಕೊಂಡ್ರೆ ಎಲ್ಲರಿಗೂ ಆಶೀರ್ವಾದ. ಆ ರೀತಿ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿ ಇಲ್ಲ. ಹೊಸ ಒಡಂಬಡಿಕೆ ಬಂದ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ಆತ್ಮಿಕವಾದಂತ ಆಶೀರ್ವಾದ ಇರುತ್ತೆ. ಆತ್ಮಿಕವಾದಂತ ಆಶೀರ್ವಾದ ಅಂದಾಗ ಏನ್ರಿ, ಆಶೀರ್ವಾದ, ದೇವರ ಆಶೀರ್ವಾದ ಅಂತೀವಲ್ಲ, ಅಂದ್ರೆ ಈ ಜ್ಞಾನ ಇದೆ ನೋಡಿ ಪ್ರಿಯರೇ, ಈ ಜ್ಞಾನ ಪರಲೋಕಕ್ಕೆ ನಡೆಸುವಂತ ಜ್ಞಾನ. ಸತ್ಯವೇದ ಗ್ರಂಥ ಅಂದ್ರೆ ಯೇಸು ಕ್ರಿಸ್ತರು ಬರ್ತಾರಲ್ಲ, ಯೇಸು ಕ್ರಿಸ್ತರು ಬಂದು ಶಿಲುಬೆ ಮರಣ ಹೊಂದುತ್ತಾರೆ. ಶಿಲುಬೆ ಮರಣ ಹೊಂದಿ ಲೋಕಕ್ಕೆ ಏನ್ ಕೊಡ್ತಾರಂದ್ರೆ ರಕ್ಷಣೆ ಮಾರ್ಗವನ್ನು. ಟೋಟಲ್ ಭೂಲೋಕದಲ್ಲಿದ್ದಂತ ಎಲ್ಲರಿಗೂ ಆಗಿನ ಕಾಲದಲ್ಲಿ ಈ ಅವಕಾಶ ಇರ್ಲಿಲ್ಲ. ಕೇವಲ ಇಸ್ರಾಯೇಲರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ, ಅವರ ಬಳಿಯಲ್ಲಿ ಪ್ರವಾದಿಗಳು, ಬೋಧನೆಗಳು ಇದೆ. ಲೋಕದಲ್ಲಿ ಆ ವಾತಾವರಣ ಇಲ್ಲ, ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲ, ಲೋಕದಲ್ಲಿ ಅನ್ಯರ ಬಳಿಯಲ್ಲಿ ಯಾವ ನಿರೀಕ್ಷೆ ಇರಲಿಲ್ಲ. ಯೇಸು ಕ್ರಿಸ್ತರು ಬಂದ ಮೇಲೆ ಇಸ್ರಾಯೇಲ್ರಿಗೂ ಅನ್ಯರಿಗೂ ಅದ್ಭುತವಾದಂತ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅದು ದೇವ್ರು ಕೊಟ್ಟಂತ ಆಶೀರ್ವಾದ. ಅದು ಯೇಸು ಕ್ರಿಸ್ತರನ್ನು ಕಳಿಸಿಕೊಟ್ಟಿದಾರಲ್ಲ, ಕಳಿಸಿಕೊಟ್ಟು ಆತನ ಮೂಲಕ ರಕ್ಷಣೆ ಹೊಂದುವಂತ ಭಾಗ್ಯ, ನಿತ್ಯ ಜೀವನ ಪಡೆಯುವಂತ ಭಾಗ್ಯ. ಯಾಕಂದ್ರೆ ಈ ಲೋಕದಲ್ಲಿ ಏನಿಲ್ಲ, ಶಾಶ್ವತವಲ್ಲ ಇದು. ಈ ಲೋಕ ಶಾಶ್ವತವಲ್ಲ, ಶಾಶ್ವತವಾದಂತ ಒಂದು ಪರಲೋಕ ಇದೆ. ಆ ಪರಲೋಕಕ್ಕೆ ನಾವು ಹೆಜ್ಜೆ ಹಾಕ್ಬೇಕು ಅಂದಾಗ ಈ ಲೋಕದಲ್ಲಿ ನೀವು ದೇವರಿಗೆ ವಿಧೇಯರಾಗ್ಬೇಕು, ದೇವ್ರಿಗೆ ವಿಧೇಯರಾಗ್ಬೇಕು ಅಂತ ಶ್ರೇಷ್ಠವಾದಂತ ಭಾಗ್ಯವನ್ನ ದೇವರು ಯೇಸು ಕ್ರಿಸ್ತರ ಮೂಲಕ ಅನುಗ್ರಹಿಸ್ತಾರೆ ಪ್ರಿಯರೇ. ಯೇಸು ಕ್ರಿಸ್ತರ ಮೂಲಕ ಅನುಗ್ರಹಿಸ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅಂದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ನಾನು 2:11, ನೀವು ಜನ್ಮದಿಂದ ಅನ್ಯರಾಗಿದ್ದೀರಿ, ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲಿನ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಹೀಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ
ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಈತ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷರನ್ನಾಗಿ ನಿರ್ಮಿಸಿದ್ದಾನೆ. ಈತ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅಂದ್ರೆ ಒಂದು ಕಾಲದಲ್ಲಿ ಅನ್ಯರು, ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದವರು, ಯಾವ ನಿರೀಕ್ಷೆ ಇಲ್ಲದವರು, ಇಸ್ರಾಯೇಲರ ಆಶೀರ್ವಾದದಲ್ಲಿ ಸೇರದವರು, ಯಾವ ಒಡಂಬಡಿಕೆ ಇಲ್ಲ, ಏನು ಇಲ್ಲ, ಅನ್ಯರು ಅಂದ್ರೆ ಲೋಕದ ರೀತಿಯಲ್ಲಿ ಇದ್ದಾರೆ, ಅಂಧಕಾರದಲ್ಲಿ, ಅಂಧತ್ವದಲ್ಲಿ, ಜ್ಞಾನ ಇಲ್ಲ. ಈ ಲೋಕದ ಜ್ಞಾನ ಅಂದ್ರೆ ಈ ಲೋಕದಲ್ಲಿ ತಿನ್ಬೇಕು, ಕುಡಿಬೇಕು, ಸುಖ ಪಡಬೇಕು, ಸಂಪಾದನೆ ಅಂತೇಳಿ. ದೇವರ ಜ್ಞಾನ ಇಲ್ಲದಂತ ಆ ಕಾಲದಲ್ಲಿ ದೇವರು ಒಂದು ಉತ್ತಮವಾದಂತ ಅವಕಾಶ ಕೊಟ್ಟಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಯೇಸು ಕ್ರಿಸ್ತರ ಮೂಲಕ ಅನ್ಯರಿಗೂ ಇಸ್ರಾಯೇಲ್ರಿಗೂ ಎಲ್ಲರಿಗೂ ಒಂದೇ ದಾರಿ, ಅದು ಯೇಸು ಕ್ರಿಸ್ತರ ದಾರಿ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ. ಇದು ದೇವರ ಮೂಲಕ ಸಿಗುವಂತ ಪ್ರತ್ಯೇಕವಾದಂತಹ ಆಶೀರ್ವಾದ, ಆತ್ಮಿಕವಾದಂತಹ ಆಶೀರ್ವಾದ. ಈ ಲೋಕದಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳೆಲ್ಲ, ಹಳೆ ಒಡಂಬಡಿಕೆಯಲ್ಲಿ ಈ ಲೋಕದಲ್ಲಿ ಏನು ಕೊಡ್ತಾರಲ್ಲ ಆ ರೀತಿ ಅಲ್ಲ. ಆ ರೀತಿ ಮನೆ ಬರ್ಬೋದು, ಉದ್ಯೋಗ ಬರ್ಬೋದು, ನೀವು ಕಷ್ಟಪಡ್ಬೇಕು, ಅದನ್ನ ಕಷ್ಟಪಟ್ರೆ ಅದ್ ತಕ್ಕ ಹಾಗೆ ನಾವು ಊಟ ಮಾಡ್ತೀವಿ. ಏನ್ರಿ, ದೇವರ ಭಯಭಕ್ತಿಯಲ್ಲಿ ಇದ್ದಾಗ ಆತ್ಮಿಕವಾದಂತ ಆಶೀರ್ವಾದ ಸಿಗುತ್ತೆ. ದೇವರ ಸಭೆಯಲ್ಲಿ ಸೇರುವಂತದ್ದು, ದೇವರ ಸಹವಾಸದಲ್ಲಿ ಆತ್ಮಿಕ ಜ್ಞಾನ ಇದೆಯಲ್ಲ, ಈ ಆತ್ಮಿಕವಾದಂತ ಜ್ಞಾನವನ್ನ ತಿಳ್ಕೊಳ್ಳುವುದರಲ್ಲಿ, ಅರ್ಥ ಮಾಡಿಕೊಳ್ಳುವುದರಲ್ಲಿ, ಅದರ ಪ್ರಕಾರ ನಡೆಯುವುದರಲ್ಲಿ, ಇವೆಲ್ಲ ನೋಡುವಾಗ ದೇವರು ಕೊಡುವಂತ ಒಂದು ಪ್ರತ್ಯೇಕವಾದಂತಹ ಆಶೀರ್ವಾದ ಪ್ರಿಯರೇ. ಆ ವಾಕ್ಯದ ಪ್ರಕಾರ ಜೀವಿಸಿದಾಗ ಪರಲೋಕ ಸಿಗುವಂಥದ್ದು, ನಿತ್ಯ ಜೀವ, ಪರಲೋಕ ಯಾರು ಕೊಡಕ್ಕಾಗತ್ತೆ ಹೇಳಿ ಪ್ರಿಯರೇ? ಪರಲೋಕ ಯಾರು ಕೊಡಕ್ಕಾಗತ್ತೆ? ಯಾರು ಕೊಡ್ತಾರೆ? ಪರಲೋಕ ಕೊಡೋರು ಯಾರಾದ್ರೂ ಇದ್ದಾರ? ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿ ಕೊಂಡೋಗಿ ಹೋಗ್ಬೇಕಾದ್ರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂತ ಸ್ಥಳಕ್ಕೆ, ದೇವರನ್ನ ತಿಳ್ಕೊಳ್ಳದೆ ಹೋದರೆ, ಅರ್ಥ ಮಾಡಿಕೊಳ್ಳದೆ ಹೋದ್ರೆ, ವಿಧೇಯರಾಗದೆ ಹೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ಈ ಲೋಕದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಅದು ದೇವ್ರ ಕೃಪೆನೆ, ದೇವರ ಆಶೀರ್ವಾದ. ಮತ್ತೆ ಎರಡು ಮಾತಿಲ್ಲ. ನಾವು ಜೀವಂತವಾಗಿದ್ದೀವ, ಊಟ ಮಾಡ್ತಾ ಇದ್ದೀವ, ಬದುಕ್ತಾ ಇದ್ದೀವ, ಆರೋಗ್ಯವಾಗಿದ್ದೀವ, ದೇವರ ಆಶೀರ್ವಾದ. ದೇವರನ್ನ ತಿಳ್ಕೊಂಡಿದೀವ, ಅದು ಆತ್ಮಿಕವಾದ ಆಶೀರ್ವಾದ. ದೇವರನ್ನ ತಿಳ್ಕೊಂಡಿದೀವ, ಯೇಸು ಕ್ರಿಸ್ತರನ್ನ ತಿಳ್ಕೊಂಡಿದೀವ, ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವ, ಆತ್ಮಿಕ ಆಶೀರ್ವಾದವನ್ನು ನೀವು ಪಡ್ಕೊಂಡಿದ್ದೀರಿ ಅಂತ ಅರ್ಥ. ದೇವರ ಜ್ಞಾನವನ್ನ ತಿಳಿದುಕೊಂಡು ನಿಜವಾದ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟು ರಕ್ಷಣೆ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅಂದ್ರೆ ಆತ್ಮಿಕವಾದಂತ ಆಶೀರ್ವಾದವನ್ನು ಪಡ್ಕೊಂಡಿದೀವಿ. ಆತ್ಮಿಕವಾದಂತ ಆಶೀರ್ವಾದವನ್ನು ಪಡ್ಕೊಂಡಿರುವಂತ ನಾವು ನಿತ್ಯ ಜೀವವನ್ನು ಪಡಿಬೇಕು. ನಿತ್ಯ ಜೀವನ ಪಡಿಬೇಕಾದ್ರೆ ದೃಢವಾದ ನಂಬಿಕೆಯಲ್ಲಿ ಇರಬೇಕು. ದೇವರೇನೋ ಆಶೀರ್ವಾದ ಕೊಟ್ಟಿದ್ದಾರೆ,
ದೇವರನ್ನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ, ಒಳ್ಳೆ ಮಾರ್ಗವನ್ನ ಏರ್ಪಾಟ್ ಮಾಡಿದ್ದಾರೆ, ರಕ್ಷಣೆ ಮಾರ್ಗದಲ್ಲಿ ಸೇರಿಸಿದ್ದಾರೆ. ರಕ್ಷಣೆ ಮಾರ್ಗದಲ್ಲಿ ಸೇರಿಸಿದ ಮೇಲೆ ಈ ರಕ್ಷಣೆ ಮಾರ್ಗದಲ್ಲಿ ಇದ್ದಂತ ನಾವು ದೇವರಿಗೆ ವಿಧೇಯರಾಗಿ ಲೋಕಕ್ಕೆ ಒಳಪಡದೆ, ಲೋಕದ ಆಶೆಗಳಿಗೆ ಒಳಪಡದೆ ಕೊನೆ ತನಕ ಭಕ್ತಿಯಿಂದ ನಡ್ಕೊಳ್ಬೇಕು. ಕೊನೆ ತನಕ ಪ್ರಾಣ ಇರುತ್ತೆ, ಅದನ್ನ ಕಾಪಾಡಿಕೊಳ್ಬೇಕು. ಅದನ್ನ ಕಾಪಾಡಿಕೊಳ್ಳುವಂಥದ್ದು ಅಂದ್ರೆ ಪ್ರಿಯರಾದ ದೇವರ ಮುಟ್ಟಿರ ಅರ್ಥ ಏನು ಗೊತ್ತಾ? ಕಾಪಾಡಿಕೊಳ್ಳುವಂಥದ್ದಂದ್ರೆ ನಿಮ್ಮ ನಾವು ಭಕ್ತಿಯಲ್ಲಿ ಇದ್ದೀವಾ ಇಲ್ವಾ, ನಾವು ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ, ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು, ನಮ್ಮನ್ನ ನಾವು ಚೆಕ್ ಮಾಡಿಕೊಳ್ಳುವಂಥದ್ದು, ವಾಕ್ಯದ ಪ್ರಕಾರ ನಡೆಯುವಂಥದ್ದು ಕೊನೆಯವರೆಗೆ ಜೀವಿಸಬೇಕು. ಯಾಕಂದ್ರೆ ಆತ್ಮಿಕವಾದಂತಹ ಆಶೀರ್ವಾದವನ್ನು ಪಡ್ಕೊಂಡ ಮೇಲೆ ಪ್ರಿಯರ ದೇವ್ರ ಮಕ್ಕಳಿಗೆ ಈ ಲೋಕದಲ್ಲಿ ಶೋಧನೆಗಳು, ಕಷ್ಟಗಳು ಅವು ಇವು ಇರ್ತವೆ. ಶೋಧನೆಗಳು ಬಂದಿದೆ ಅಂದ್ರೆ ಶೋಧನೆಗಳು ಸೈತಾನ ಮೂಲಕ ಶೋಧನೆ ಬರ್ತಾ ಇದೆಯಾ, ಕಷ್ಟ ಇದೆಯಾ, ದೇವ್ರ ಪರೀಕ್ಷೆ ಮಾಡ್ತಾ ಇದಾರ, ಅವಾಗ ತಾಳ್ಮೆಯಿಂದ ಇರ್ಬೇಕು. ತಾಳ್ಮೆ, ಬಹಳ ತಾಳ್ಮೆ ಇರ್ಬೇಕು. ಯಾಕಂದ್ರೆ ನಾವು ನಿತ್ಯ ಜೀವನ ಪಡಿಬೇಕಂದ್ರೆ ಅಷ್ಟು ಸುಲಭವಲ್ಲ. ಈ ಲೋಕದಲ್ಲಿ ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಪ್ರೀತಿ ಉಳ್ಳವರಾಗಿರ್ಬೇಕು, ನಂಬಿಕೆಯಲ್ಲಿ ದೃಢವುಳ್ಳವರಾಗಿರ್ಬೇಕು, ಭಕ್ತಿ ಇರಬೇಕು. ಇವೆಲ್ಲ ಯಥಾರ್ಥವಾಗಿ ಇರಬೇಕು. ಕಪಟ ಭಕ್ತಿ, ಕಪಟ ಪ್ರೀತಿ, ಕಪಟ ನಂಬಿಕೆ, ಮೂಢನಂಬಿಕೆ ಪರಲೋಕ ಸಿಗಲ್ಲ. ಆದ್ದರಿಂದ ಪ್ರಿಯರೇ, ನಾವು ನಿತ್ಯ ಜೀವನ ಪಡಿಬೇಕು, ಪರಲೋಕವನ್ನು ಪಡೆದುಕೊಳ್ಬೇಕು. ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ, ನಿಮ್ಮ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಎಲ್ಲಿ ಕೆಲಸದಲ್ಲಿ ಮಿಸ್ಟೇಕ್ ಇರಬಾರ್ದು. ಯಾಕಂದ್ರೆ ನಮ್ಗೆ ಯಜಮಾನ್ರು ಅಂದ್ರೆ ಓನರ್ಗಳು ಏನೋ ಒಂದು ಕೆಲಸ ಒಪ್ಸಿದಾರೆ ಅಂದ್ರೆ ನೀತಿಯಿಂದ ನಮ್ ಕೆಲಸ ಅನ್ಸ್ಕೋಬೇಕು. ಅದೇ ಪ್ರಕಾರ ಮನೆಯಲ್ಲಿ ಕೂಡ, ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಕೆಲಸ ಚೆನ್ನಾಗಿ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಯಾವುದೇ ಆಗ್ಲಿ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಿ. ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗ್ಬಾರ್ದು, ಮತ್ತೊಬ್ಬರಿಗೆ ನೋವು ಕೊಡಬಾರ್ದು. ಯಾಕಂದ್ರೆ ಇನ್ನೊಬ್ಬರಿಗೆ ನೋವು ಕೊಟ್ರೆ ಅದು ದೇವರಿಗೆ ನೋವು ಕೊಟ್ಟ ಹಾಗೆ. ಅರ್ಥ ಆಗುತ್ತೆ ನಿಮ್ಗೆ? ಇನ್ನೊಬ್ಬರಿಗೆ ನೋವು ಕೊಟ್ರೆ ದೇವರಿಗೆ ನೋವು ಕೊಟ್ಟ ಹಾಗೆ. ಇನ್ನೊಬ್ಬರನ್ನ ನಿಂದಿಸಿದ್ರೆ ದೇವರನ್ನ ನಿಂದಿಸಿದ ಹಾಗೆ. ಇನ್ನೊಬ್ಬರಿಗೆ ಸೇವೆ ಮಾಡಿದ್ರೆ ದೇವರಿಗೆ ಸೇವೆ ಮಾಡಿದ ಹಾಗೆ. ಅರ್ಥ ಆಗುತ್ತೆ ಪ್ರೇರೆ? ಅದೇ ಹೇಳ್ತಾರಲ್ಲ ಪ್ರಭು, ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ರಿ, ನಾನು ರೋಗದಲ್ಲಿದ್ದೆ, ನನ್ನನ್ನು ನೋಡೋದಕ್ಕೆ ಬಂದ್ರಿ, ನಾನು ಕಷ್ಟದಲ್ಲಿದ್ದೆ, ನನ್ನನ್ನು ಆರೈಸೋದಕ್ಕೆ ಬಂದಿದ್ದೀರಿ, ಸೆರೆಯಲ್ಲಿದ್ದೆ, ನನ್ನ ನೋಡೋದಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾರಲ್ಲ. ನೀವ್ ಯಾವಾಗ ಹಸಿವೆಯಲ್ಲಿದ್ದೀರಿ ಅಂತಂದೆ ಪ್ರಭುವೆ? ನೀವ್ ಯಾವಾಗ ನೀವು ಜೈಲಲ್ಲಿದ್ದೀರಾ? ನೀವ್ ಯಾವಾಗ ರೋಗದಲ್ಲಿದ್ದೀರಾ ಅಂದಾಗ ಪ್ರಭು ಹೇಳ್ತಾರೆ, ಏನ್ ಹೇಳ್ತಾರೆ? ಈ ನನ್ನ ಸಹೋದರಿಗೆ ಒಬ್ಬರಿಗೆ ನೀವು ಮಾಡಿದ್ರೆ ಅದು ನನಗೆ ಮಾಡಿದ ಹಾಗೆ, ನನಗೆ ಮಾಡಿದ ಹಾಗೆ. ಅಂದ್ರೆ ಇನ್ನೊಬ್ಬರಿಗೆ ನಾವ್ ಏನ್ ಮಾಡ್ತೀವೋ ಅದು ದೇವರಿಗೆ ಮಾಡಿದ್ದೀವಂತ ಅಂದ್ಕೋಬೇಕು. ಇನ್ನೊಬ್ರಿಗೆ ಏನಾದ್ರು ಮಾಡ್ತೀವಲ್ಲ ಒಳ್ಳೇದನ್ನ, ಅದು ದೇವರಿಗೆ ಮಾಡಿದ್ದೀವಂತೇಳಿ ನಾವು ನಂಬಬೇಕು ಪ್ರೇಯರ್. ಅದು ಕೂಡ ಹೃದಯದಲ್ಲಿ ಕಪಟ ವೇಷಧಾರಣ ಇಟ್ಕೊಂಡು ಏನೋ ಮಾಡ್ತೀವಿ ಅಂದ್ರೆ ಇಲ್ಲ, ಅದು ಒಪ್ಪಲ್ಲ. ಹೃದಯ ಶುದ್ಧಿ ಇಟ್ಕೋಬೇಕು. ಆಗ ಇನ್ನೊಬ್ರಿಗೆ ಅಂದ್ರೆ ಮನೆಯಲ್ಲಿ ಕೂಡ ಅಷ್ಟೇ. ನಿನ್ ಮನೆಯಲ್ಲಿ ಯಾರಿದ್ದಾರೆ? ಅಣ್ಣ ಇದ್ದಾನ, ತಮ್ಮ ಇದ್ದಾನ, ಅಪ್ಪ ಇದ್ದಾನ, ಅಮ್ಮ ಇದ್ದಾರ, ಅತ್ತೆ ಇದ್ದಾರ, ಮಾವ ಇದ್ದಾರ, ಇಲ್ಲ ಸೊಸೆ ಇದ್ದಾರ? ಯಾರಿಗ್ ಮಾಡಿದ್ರು ಒಳ್ಳೇದನ್ನು ನೀವು ಯಾರಿಗ್ ಮಾಡಿದ್ರು ಅದು ದೇವರಿಗೆ ಮಾಡಿದ ಹಾಗೆ. ಸಭೆಯಲ್ಲಿ ಒಬ್ಬ ಸಹೋದರ, ಒಬ್ಬ ಸಹೋದರಿಗೆ ಏನು ಒಳ್ಳೆ ಕ್ರಿಯೆ ಅಂದ್ರೆ, ನೀವು ಒಳ್ಳೆ ಪ್ರೀತಿಯಿಂದ ಮಾತಾಡ್ತೀರಾ, ಯಥಾರ್ಥವಾಗಿ ನೀವು ಮಾತಾಡ್ತಾ ಇದ್ದೀರಾ, ವಾಕ್ಯವನ್ನು ನೀವು ಹೇಳಿ ಅವರನ್ನ ಬಲಪಡಿಸ್ತಾ ಇದ್ದೀರಾ, ಹಾಗಾದ್ರೆ ದೇವರ ಸೇವೆಯಲ್ಲಿ ನೀವು ಇದ್ದೀರಂತ ಅರ್ಥ ರೀ. ಇದ್ರೆ ಆತ್ಮಿಕವಾದಂತ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ಆದ್ದರಿಂದ ಪ್ರೇರೆ, ನೀವು ಕೆಲ್ಸಕ್ಕೆ ಹೋಗುವಾಗ್ಲೂ, ಬರುವಾಗ್ಲೂ, ಮನೇಲಿ ಇರುವಾಗ್ಲೂ ದೇವರ ವಾಕ್ಯವನ್ನ ಧ್ಯಾನ ಮಾಡಿ, ದೇವರ ವಾಕ್ಯವನ್ನು ಓದ್ರಿ, ವಾಕ್ಯಗಳನ್ನ ಕೇಳಿ, ಏನ್ರಿ ತಾಳ್ಮೆಯಿಂದ ಕೇಳಿ ಪ್ರೇರೆ. ತಾಳ್ಮೆಯಿಂದ ಕೇಳಿ, ಅರ್ಥ ಮಾಡ್ಕೊಳ್ಳಿ, ವಿಧೇಯರಾಗಿ ಭಯಭಕ್ತಿಯಿಂದ ಜೀವಿಸ್ರಿ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ಒಳ್ಳೆತನ ಮಾಡಿ. ಒಂದ್ ವೇಳೆ ಯಾರಾದ್ರೂ ಒಂದ್ ಮಾತು ಬೈತಾರ, ಒಂದ್ ಮಾತು ಏನೋ ಸುಮ್ನೆ ಗಲಾಟೆ ಮಾಡ್ತಾ ಇರ್ತಾರೆ, ಕಿರಿಕಿರಿ ಮಾಡ್ತಾ ಇರ್ತಾರೆ, ನೀವು ಕೆಲಸ ಮಾಡುವಂತ ಸಮಯದಲ್ಲಿ ಅವೇನು ತಲೆ ಕೆಡಿಸ್ಕೋಬೇಡಿ, ದೇವ್ರಿಗೆ ಸ್ತೋತ್ರ ಹೇಳಿ. ಒಂದ್ ವೇಳೆ ಉತ್ತರ ಕೊಡೋದಿದ್ರೆ ನ್ಯಾಯ ಉತ್ತರ ಕೊಡಿ, ಪ್ರೀತಿಯಿಂದ ಉತ್ತರ ಕೊಡಿ,
ತಪ್ಪೇನಿಲ್ಲ. ಉತ್ತರ ಕೊಡ್ಬೇಕಾದ್ರೆ ನ್ಯಾಯದಿಂದ ಕೊಡಿ, ಪ್ರೀತಿಯಿಂದ ಕೊಡಿ. ಗಲಾಟೆ ಇರಬಾರ್ದು, ಏನ್ರಿ ಕಿರಿಕಿರಿ ಇರ್ಬಾರ್ದು. ಅದು ನಾವು ಪ್ರತಿ ಕ್ರೈಸ್ತರ ಕಲಿಬೇಕು. ದೇವ್ರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗ್ಸಿರಿಮ ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರ. ಇಲ್ಲಿಯವರೆಗೆ ತಂದೆ ಕೆಲವು ಮಾತುಗಳನ್ನ ತಿಳ್ಕೊಂಡಿದ್ದೀವಿ. ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸಿ ತಂದೆ. ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು, ಭಕ್ತಿಯಲ್ಲಿ ಬೆಳಿಬೇಕು, ದೃಢವಾದ ನಂಬಿಕೆಯಲ್ಲಿ ಜೀವಿಸ್ಬೇಕು. ಪ್ರತಿಯೊಂದು ವಿಷಯದಲ್ಲಿ ತಂದೆ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸಿ ತಂದೆ. ಅವರು ಕೆಲಸ ಮಾಡುವಾಗ್ಲೂ, ಬರುವಾಗ್ಲೂ, ಹೋಗುವಾಗ್ಲೂ, ಜನಗಳ ಮಧ್ಯದಲ್ಲಿ ಎಲ್ಲೇ ಆಗಲಿ ತಂದೆ, ನಿಮ್ಮ ಮಕ್ಕಳನ್ನ ಬಲಪಡಿಸಿ ತಂದೆ. ನಿಮ್ಮ ಮಕ್ಕಳಿಗೆ ಜೊತೆಯಾಗಿದ್ದು ಕಾಪಾಡಿ ತಂದೆ. ಸಮಾಧಾನವನ್ನು, ಸಂತೋಷವನ್ನು ಕೊಟ್ಟು ನಡೆಸಿ ತಂದೆ. ಒಂದು ವೇಳೆ ತಂದೆ ಅನಾರೋಗ್ಯದಲ್ಲಿ ಇದ್ರೆ ಮಕ್ಕಳು, ಅಂತ ಮಕ್ಕಳನ್ನ ಕನಿಕರಿಸಿ ಕಾಪಾಡಿ. ಆರ್ಥಿಕ ಕಷ್ಟದಲ್ಲಿದ್ದರೆ ತಂದೆ, ಅಂತ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಪ್ರತಿ ಕುಟುಂಬಕ್ಕೆ ದಯಪಾಲಿಸಿ. ಅದೇ ರೀತಿಯಲ್ಲಿ ನಿಮ್ಮ ಸೇವಕರಾಗಿರುವಂತ ಇಮಲ್ವೇಲ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಅವರಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಸುಜಾತ ಸಿಸ್ಟರ್ಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ ತಂದೆ. ಆ ಮಗಳನ್ನ ತಂದೆ ಬಲಪಡಿಸಿ, ಆ ಮಗಳಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಇನ್ನು ಮಾನವಿಯಲ್ಲಿ ಆಗ್ಲಿ, ಇನ್ನು ಕರ್ನಾಟಕದಲ್ಲಿ ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ ತಂದೆ, ಅವರೆಲ್ಲರನ್ನು ಬಲಪಡಿಸಿ ಕಾಪಾಡಿ. ಮಂಗಳೂರು ಪಟ್ಟಣದಲ್ಲಿ ಜೋರೋಮ್ ಪಿಂಟೋಗೋಸ್ಕರ ಪ್ರಾರ್ಥಿಸ್ತಿದ್ದೇನೆ. ಆತನಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳಿ ಬೇಡ್ತಾ ಇದೆ ತಂದೆ. ಇನ್ನು ಬೆಂಗಳೂರು ಪಟ್ಟಣದಲ್ಲಿ ಆಗಿರ್ಬೋದು, ಇನ್ನು ರಾಯಚೂರು ಪಟ್ಟಣದಲ್ಲಿ ಇನ್ನು ಕೆಲವರು ಅಲ್ಲೆಲ್ಲಿ ತಂದೆ ಅನಾರೋಗ್ಯದಲ್ಲಿ ಇದ್ದಾರೆ, ಬಾಧೆಯಲ್ಲಿದ್ದಾರೆ. ಎಲ್ಲಾ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ ಸಮಾಧಾನವನ್ನು, ಸಂತೋಷವನ್ನು ಕೊಡಿ, ಆರೋಗ್ಯವನ್ನು ಕೊಡಿ. ಇನ್ನು ಮಾಡ್ಬೇಕಾದಂತ ಕೆಲಸಗಳು ಬಹಳ ಇದೆ ತಂದೆ. ಎಲ್ಲಾ ಕೆಲಸಗಳು ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನಿಮ್ಮ ಸೇವೆ ಮಾಡೋದಕ್ಕೆ, ನಿಮ್ಮ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ವಂದಿದ್ದೇವಪ್ಪ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ನಿನ್ನ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿತ್ತು ನಡೆಸಲಿ. ಆಮೇಲೆ. ಎಲ್ಲರಿಗೂ ವಂದನೆಗಳು.